human goals, 4 human goals, purusharthas, to provide the means of attaining them. ಪುರುಷಾರ್ಥ ಅಂದ್ರ ಪುರುಷರಿಗೆ ಇಟ್ಕೊಳ್ಳಿಕ್ಕೆ ಯೋಗ್ಯವಾದಂತ ಗುರಿಗಳು ಅಂತ ಅರ್ಥ. ವೇದಗಳ ನಮಗೆ ಯಾವ ಗುರಿಗಳನ್ನು ಹೊಂದಬೇಕು ಅನ್ನುವಂಥದ್ದನ್ನ ನಮ್ಗೆ ತಿಳಿಸಿಕೊಡ್ತಾವ. ಯಾಕಂದ್ರ ನಾವು ಯಾವ ಗುರಿಗಳನ್ನು ಹೊಂದಬೇಕು ಅನ್ನುವಂತ ಮಟ್ಟಿಗೂ ಕೂಡ ವಿಚಾರ ಮಾಡುವ ಸಾಮರ್ಥ್ಯ ನಮಗಿಲ್ಲ. ನಾವು ಅಜ್ಞಾನದಲ್ಲಿ ಮುಳುಗಿ ಹೋಗ್ಯೇವಿ. ನಾವೇನು ಗುರಿಗಳನ್ನು ಹಾಕೋತೇವಿ ಅವೆಲ್ಲ ಅಜ್ಞಾನದ ಪ್ರೇರಿತದಾವ. ನಾವೇನ್ ಗುರಿ ಹಾಕೋತೇವ್ರಿ? ಹುಟ್ಟಿದ ಮೇಲೆ ಆರೋಗ್ಯವಂತರಾಗಿರ್ಬೇಕು, 100 ವರ್ಷ ಆಯುಷ್ಯ ಬಾಳ್ಬೇಕು, ವಿದ್ಯಾವಂತರಾಗ್ಬೇಕು, ಚಲೋ ನೌಕರಿ ಹಿಡಿಬೇಕು, ಚಲೋ ಚೌಕರಿ ಮಾಡ್ಕೋಬೇಕು, ಚಲೋ ಆರೋಗ್ಯವಂತ ಮತ್ತು ಜಾಣ ಮಕ್ಕಳು ಹಿಡಿಬೇಕು, ಅವರೆಲ್ಲ ಚಲೋ ತಂಗ ದುಡಿಯೋಂಗ ಆಗ್ಬೇಕು. ಇಷ್ಟ ಬೆಳಿತೇವಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನು ಬೆಳಿತೇವ? ಇವೆಲ್ಲ ಅಜ್ಞಾನಜನ್ಯ ಬೇಡಿಕೆಗಳದಾವ, ಏನ ಜ್ಞಾನಜನ್ಯ ಅದಾವ ಅಂದ್ರೆ ಇವೆಲ್ಲ ಭ್ರಮೆದಲ್ಲಿ ಕೇಳ್ಕೊಂಡಂತ ಬೇಡಿಕೆಗಳದಾವ ಅಂತ ಶಾಸ್ತ್ರ. ಆದ್ದರಿಂದ ನೀವು ಎಂತ ಗುರಿಗಳನ್ನ ಇಟ್ಕೋಬೇಕು, ನಿಜವಾಗಿಯೂ ವಿವೇಕ ದೃಷ್ಟಿಯಿಂದ ಯಾವ ಗುರಿಗಳನ್ನ ಇಟ್ಕೋಬೇಕು ಅಂತ ವೇದ ನಮಗೆ ಹೇಳಿಕೊಡ್ತದ. ಆತ್ಮೀಯರೇ, ತಿಳ್ಕೊಡ್ರಿ. ಆ ವೇದಗಳನ್ನ ಏನ್ ನಮಗ್ ಗುರಿಯನ್ನ ಹಾಕಿ ಕೊಡ್ತದಲ್ಲ, ಅವಕ್ಕೆ ಏನೋ ಅಂತಾರ ಪುರುಷಾರ್ಥಗಳು ಅಂತಾರ. ಅಂತ ಪುರುಷಾರ್ಥಗಳು ಎಷ್ಟು ಅದಾವು? 4 ಅದಾವ ಅಂತ ಹೇಳ್ತಾರೆ. ವೇದಗಳು ಪುರುಷನ ಬುದ್ಧಿಮತ್ತೆಯಿಂದ ಹುಟ್ಟಿದವುಗಳಲ್ಲ, ಅವು ಅಪೌರುಷೇಯವಾದವ, ಅವು ಪರಮಾತ್ಮ ವಾಣಿ ಅದಾವ. ನಮಗ ಗುರಿಗಳನ್ನ ಹಾಕಿಕೊಟ್ಟು ಆ ಗುರಿಗಳನ್ನ ಸಾಧನೆಯನ್ನು ಹೇಳಿಕೊಟ್ಟು ಆ ಗುರಿಯನ್ನ ಮುಟ್ಟಿಸುವಲ್ಲಿಗೆ ಪರಮಾತ್ಮನೇ ಅವತರಿಸಿ ಬಂದು ನಮಗೆ ತಿಳಿಸಿಕೊಟ್ಟು ಹೋಗ್ತಾನ. ಆಗಾಗ ಯದಾ ಯದಾ ಈ ಧರ್ಮಶ್ಯ ಅನ್ನುವಂತ ಶ್ಲೋಕದೊಳಗ ಯಾವಾಗ ಗ್ಲಾನಿ ಆಗ್ತದ ಅವಾಗ ಭಗವಂತನೇ ಮನುಷ್ಯ ರೂಪವನ್ನು ಧಾರಣ ಮಾಡ್ಕೊಂಡು ಬಂದು ಅವತರಿಸಿ ಅವತಾರದಲ್ಲಿ ಈ ಕೆಲಸಗಳನ್ನ ಮಾಡಿ ಹೋಗ್ತಾನೆ. ವೇದಗಳು ಅಪೌರುಷಯ ಅಂದ್ರ ಅವು ಪುರುಷನ ಬುದ್ಧಿಮತ್ತೆಯಿಂದ ಬಂದಂತವಲ್ಲ. ಪುರುಷನ ಬುದ್ಧಿಯಿಂದ ಬಂದಂತವು ಇವತ್ತು ಚಲೋ ಅನ್ಸಿದ್ವು, ನಾಳೆ ಕೆಟ್ಟ ಹೋಗ್ತಾವ, ಮತ್ ನಾಳೆ ಇನ್ನು ಸುಧಾರಣೆ ಮಾಡ್ತಾನಮ್ಮ. ಎವರ್ ಇಂಪ್ರೂವಿಂಗ್ ಅದ ಮನುಷ್ಯನ ಬುದ್ಧಿಮತ್ತೆಯಿಂದ ಬಂದದ್ವು. ಸುಧಾರಣೆ ಯಾವಾಗ್ಲೂ ಸುಧಾರಣೆ ಹಾಕೊಂತ ಹೋಗ್ತಾವ, ಕೊನೆಯ ಸುಧಾರಣೆ ಮಟ್ಟವನ್ನ ಮುಟ್ಟೋದೇ ಇಲ್ಲ ಅಂತ ನೋಡ್ರಿ. ಇವತ್ತಿಗೊಂದು 50 ವರ್ಷದಿಂದ ಮನ್ಯಾಗ ರೇಡಿಯೋ ಇದ್ದು, ಇವ್ ಯಾರ ಮನ್ಯಾಗ ರೇಡಿಯೋ ಅದಾವ? ಬದಲಾವಣೆ ಹಾಕೊಂತ ಬಂದು ರೇಡಿಯೋ ಬಂತು, ಟಿವಿ ಬಂದು, ಟಿವಿ ಒಳಗ ಡೋಮ್ ಟಿವಿ, ಬ್ಲಾಕ್ ಅಂಡ್ ವೈಟ್ ಬಂದು. ಮೊದಲ ಇಷ್ಟು ದಪ್ಪ ಅಗಲನ್ನು ಇದ್ದು, ಆಮ್ಯಾಗ ಅವು ಹೋದ್ವು, ಆಮ್ಯಾಗ ಕಲರ್ ಟಿವಿ ಬಂದು, ಆಮ್ಯಾಗ ಈಗ ಫ್ಲಾಟ್ LED ಬಹಳ ಅಗದಿ ಅಡ್ವಾನ್ಸ್ಡ್ ಟಿವಿ ಬಂದ್ವಿ. ಇವು ಇರ್ತಾವೇನ್ರಿ ಅಂದ್ರೆ ಇವು ಇಲ್ಲ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇವು ಬದಲಾವಣೆ ಆಗ್ತಾವ. ಎವರ್ ಇಂಪ್ರೂವಿಂಗ್. ವಿಜ್ಞಾನ ಯಾವಾಗ್ಲೂ ಸುಧಾರಣೆ ಹಾಕೊಂತ ಹೋಗ್ತದ, ಕೊನೆ ಘಟ್ಟ ಮುಟ್ಲಿಕ್ಕೆ ಇದು ಸಾಧ್ಯ ಇಲ್ಲ. ಹಂಗ ದಿನಾನು ಬದಲಾವಣೆ ಹಾಕೊಂತ ಹೋಗ್ತದೆ, ಸುಧಾರಣೆ ಹಾಕೊಂತ ಹೋಗ್ತದೆ, ಇದು ವಿಜ್ಞಾನ. ಆದ್ರೆ ಇದೇನ ಪರಮಾತ್ಮನಿಂದ ಬಂದದ, ಇದು ಮಾತ್ರ ಏನದ, ಇದು ಯಾವಾಗ್ಲೂ ಬದಲಾವಣೆ ಆಗದೆ ಇರುವಂತ ತತ್ವ. ಹ್ಯೂಮನ್ ಇಂಟೆಲೆಕ್ಟ್, ಇಟ್ ಈಸ್ ಸೇಡ್ ದಟ್ ಇಟ್ ಕೇಮ್ ಫ್ರಮ್ ದಿ ಲಾರ್ಡ್. ಅದಕ್ಕ ಆಸ್ತಿಕ ಮನೋಭಾವಗಳು ಏನಂತಾರ, ಇದು ಭಗವಂತನಿಂದ ಬಂದದ. ಇಷ್ಟು ಮಾತ್ರ ಶ್ರದ್ಧಾ. ನಾವು ವೈದಿಕರು ಇರೋದ್ರಿಂದ ವೇದದಲ್ಲಿ ನಮಗೆ ಶ್ರದ್ಧಾ ಇರಬೇಕಾಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಉಳ್ಳವನಿಗೆ ಜ್ಞಾನ ಆಗ್ತದ. ಈ ರೀತಿ ಅಪಾರವಾದ ಶ್ರದ್ಧೆ ಬೇಕಾಗ್ತದೆ. ಒಂದು ಲೌಕಿಕ ಒಂದು ವ್ಯವಹಾರ ಮಾಡ್ಬೇಕಾದ್ರ ಈ ವ್ಯವಹಾರ ಮಾಡೋರು ಇಬ್ಬರಲ್ಲಿ ಶ್ರದ್ಧಾ ಬೇಕಾಗ್ತದೆ. ಶ್ರದ್ಧೆ ಇಲ್ಲದ ವ್ಯವಹಾರ ಆಗೋದಿಲ್ಲ. ಅಂದ್ರ ಇಲ್ಲಿ ಮೋಕ್ಷ ಪರಮ ಪುರುಷಾರ್ಥ ಆಗ್ಬೇಕಾಗೈತಂದ್ರ ಅವಶ್ಯವಾಗಿ ಇಲ್ಲಿ ಏನ್ ಬೇಕು ಅಂತಂದ್ರ ನಮಗ ನಂಬಿಕೆ ಬೇಕು, ವಿಶ್ವಾಸ ಬೇಕು, ಶ್ರದ್ಧಾ ಬೇಕು. ಆಕಾಶವಾಣಿ ಧಾರವಾಡ ಅಂತ ತಗೊಂಡು ಅವು ಕೇಂದ್ರಗಳು ಪ್ರಸಾರ ಮಾಡ್ತಾವ. ಅಲ್ಲಿ ರೇಡಿಯೋ ಏನು ಪ್ರಸಾರ ಮಾಡ್ತೈತೇನೋ ಇಲ್ಲ, ರೇಡಿಯೋ ಅದು ರಿಸೀವ್ ಮಾಡ್ತದ.
ರೇಡಿಯೋ ಅದ ತರಂಗಗಳನ್ನ ಆ ಕೊಟ್ಟಂತ ಸಿಗ್ನಲ್ ಸಂದೇಶಗಳನ್ನ ಅದು ಎಳ್ಕೊಂತದ. ಹಾಗೆ ಈ ಋಷಿಗಳು ಏನಾದ್ರು ಅಂದ್ರೆ ರೇಡಿಯೋ ಗತಿ ಕೆಲಸ ಮಾಡಿದ್ರು. ಆ ವೇದಗಳನ್ನ ಪರಮಾತ್ಮ ಅವನ ಎಲ್ಲಿ ಮಾಡಿದ, ಅವನ ಸೃಷ್ಟಿ ಮಾಡಿ ಅವನ ಎಲ್ಲಿಟ್ಟಾನ ಅಂದ್ರ ಆಕಾಶದಲ್ಲಿ ಇಟ್ಟಾನಂತ. ಅವನ್ ಲಾಕ್ ಅದಾವ. ಅವು ಯಾವ್ದೋ ಒಂದು ತರಂಗದಾಗ ಋಷಿಗಳು ಧ್ಯಾನಕ್ಕೆ ಹೋಗಿ ಕುಂತ್ಕೊಂಡಾಗ ಆ ತರಂಗಕ್ಕೆ ಅವು ಕನೆಕ್ಟ್ ಆದಾಗ ಅವ್ರಿಗೆ ಗ್ರಹಣ ಆಗ್ತಾವ. ಎಕ್ಸಾಕ್ಟ್ಲಿ ಆಕಾಶವಾಣಿ ಕೇಂದ್ರದಿಂದ ಬಿತ್ತರಿಸಿದಂತಹ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ರೇಡಿಯೋದಲ್ಲಿ ಹೆಂಗೆ ಕೇಳಿ ಬರ್ತಾವ. ಆಕಾಶವಾಣಿ ಧಾರವಾಡ 220 ಕಿಲೋ ಹರ್ಟ್ಸ್ ಆ ತರಂಗಾಂತರದಲ್ಲಿ ಅವುಗಳನ್ನ ಬಿಟ್ಟಿರ್ತಾರ. ಆ ತರಂಗಾಂತರಕ್ಕೆ ನೀವು ರೇಡಿಯೋ ಟ್ಯೂನ್ ಮಾಡಿದಾಗ ಆಕಾಶದಲ್ಲಿ ಇದ್ದಂತಹ ತರಂಗಗಳನ್ನ ಆ ರೇಡಿಯೋ ಜಗ್ತದ. ಜಗ್ಗಿ ಅವು ಏನದ ಅವನ್ನ ನಮಗೆ ಕೇಳುವಷ್ಟು ಮಟ್ಟಿಗೆ, ಕಿವಿಗೆ ಕೇಳಲಿಕ್ಕೆ ಬರುವಷ್ಟು ಮಟ್ಟಿಗೆ ದೊಡ್ಡದನ್ನಾಗಿ ಮಾಡಿ ನಮ್ಗ ಆ ರೇಡಿಯೋ ಪ್ರಸಾರ ಮಾಡ್ತದ. ಹಾಗೆ ರೇಡಿಯೋದಂತೆ ಋಷಿಮುನಿಗಳು ಕೆಲಸವನ್ನ ಮಾಡಿದರು. ಯಾರು ಕಂಡು ಹಿಡಿದಿಲ್ಲ ಆತ್ಮೀಯರೇ. ಮಂತ್ರ ದೃಷ್ಟಾರರು ಅಂತಾರ ಹೊರತು ಮಂತ್ರ ಸೃಷ್ಟಿಕರ್ತರು ಅಂತ ಯಾರು ಅನ್ನೋದಲ್ಲ. ಮಂತ್ರಗಳನ್ನ ನೋಡಿದ್ರು ಅವರು. ಮಂತ್ರ ದೃಷ್ಟಾರರು ಯಾವಾಗ ನೋಡಿದ್ರು ಅವರು? ಧ್ಯಾನಕ್ಕೆ ಕೂತ್ಕೊಂಡಾಗ ಅಲ್ಲೇ ಆ ಎಷ್ಟು ಕಿಲೋ ಹರ್ಟ್ಸ್ ಆ ಶಬ್ದ ತರಂಗಾಂತರಗಳದಾವ. ಆ ತರಂಗಾಂತರಗಳಲ್ಲಿ ಇವರು ಧ್ಯಾನಕ್ಕೆ ಹೋದಾಗ ಅವ್ರಿಗೆ ಅವು ಆ ಮಂತ್ರಗಳು ಗೋಚರಿಸಿದವು. ಅದಕ್ಕ ವೇದಗಳು ಅಪೌರುಷೇಯ. ಅಂತಹ ಪುರುಷಾರ್ಥಗಳು, ವೇದಗಳು ಹೇಳುವಂತಹ ಪುರುಷಾರ್ಥಗಳು, ಮನುಷ್ಯರಿಗೆ ಹಾಕಿಕೊಟ್ಟಂತ ಗುರಿಗಳು 4. ಅವು ಯಾವ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳಲ್ಲಿ ಮೊದಲಿನ 3 ಏನದಾವಲ್ಲ, ಧರ್ಮ, ಅರ್ಥ, ಕಾಮಗಳು ಏನದಾವು, ಅವುಗಳಲ್ಲಿ ಅವುಗಳ ಫಲಗಳಲ್ಲಿ ದೋಷಗಳಿದಾವೆ. ಧರ್ಮ, ಅರ್ಥ, ಕಾಮದಲ್ಲಿ ಅವುಗಳ ಫಲಗಳಲ್ಲಿ ದೋಷಗಳದಾವೆ. ಏನು ದೋಷ ಅದ ಅಂದ್ರ ಇವುಗಳನ್ನ ಪಡೆಯುವ ಹೊತ್ನಾಗ ನಮಗ ದುಃಖ ಆಗ್ತದ. ಪಡೆದ ಮೇಲೆ ಅವ್ರ ಕಾಯ್ಕೋಬೇಕಲ್ಲ ಅನ್ನುವಂತ ದುಃಖ ಆಗ್ತದ. ಅಕಸ್ಮಾತ್ ಕಳ್ಕೊಂಡಿವಲ್ಲ ಅನ್ನುವಂತ ದುಃಖ ಆಗ್ತದ. ಮತ್ತೆ ಏನ್ ಮಾಡ್ತದ? ಇವುಗಳಿಂದ ಬಂದಂತ ಫಲಗಳು ನಮಗ ರಾಗವನ್ನು ಉಂಟು ಮಾಡ್ತವ. ಅವುಗಳ ಯಾವಾಗಲೂ ನಮ್ಮಲ್ಲಿ ಇರ್ಬೇಕು ಅನ್ನುವಂತ ಒಂದು ರಾಗ ಸಂಘವನ್ನ ಬಯಸ್ತಾವ. ಮತ್ತ ಅವು ಎಷ್ಟೇ ಇದ್ರು ನಮಗ ಸಾಕ್ ಅನ್ಸೋದಿಲ್ಲ, ಇನ್ನೂ ಬೇಕ ಅನಿಸ್ತಾವ. ನೂರ್ ಇದ್ದವಾಗ 1000 ರೂಪಾಯಿ ಬೇಕನ್ನಿಸ್ತದ, 1000 ಇದ್ದವಾಗ ಲಕ್ಷ ಬೇಕನ್ನಿಸ್ತದ, ಲಕ್ಷ ಇದ್ದವಾಗ ಕೋಟಿ ಬೇಕನ್ನಿಸ್ತದ, ಕೋಟಿ ಇದ್ದವಾಗ ಅರಬ ಬೇಕನ್ನಿಸ್ತದ. ಆದ್ರಿಂದ ಇವು ಯಾವಾಗಲೂ ನಮ್ಮ ಹತ್ರ ಇರ್ಬೇಕು ಅನ್ನುವಂತ ಸಂಘವನ್ನ ಬಯಸ್ತಾವ. ಆ ನಂತರ ನಮ್ಗೆ ಅತೃಪ್ತಿಯನ್ನು ಕೊಡ್ತಾವ. ಇವು 2 ದೋಷಗಳದಾವ. ಇವೆಲ್ಲ ದೋಷಯುಕ್ತ ಇರುವಂತಹ ಈ 3 ಗುರಿಗಳನ್ನ ಬಿಟ್ಟು 4ನೇ ಗುರಿಯನ್ನ ನಾವು ಬಯಸಿದ್ರೆ ನಾವು ಜಾಣರು ಅಂತಾರ. ಆ ಬ್ರಹ್ಮ, ಆ ಮೋಕ್ಷವನ್ನ ಬಯಸಿದರೆ ಅದರಲ್ಲಿ ಯಾವ ದೋಷವೂ ಇಲ್ಲ, ನಿರ್ದೋಷ ಗುರಿಯಾಗಿದೆ. ಮೋಕ್ಷವು ನಿರ್ದೋಷ ಗುರಿಯಾಗಿದೆ. ಹಾಗಾದ್ರೆ ಧರ್ಮಾರ್ಥ ಕಾಮಗಳು ಸದೋಷ ಗುರಿಗಳಾಗಿವೆ. ಈಗ ಗುರಿಗಳನ್ನ ಸದೋಷಯುಕ್ತ ಇರಬೇಕು ಏನ ನಿರ್ದೋಷಯುಕ್ತ ಇರಬೇಕು ವಿಚಾರ ಮಾಡ್ರಿ ಆತ್ಮೀಯರೇ. ಇನ್ನೂ ಒಂದು ಬಂಗಾರದಂತ ಮಾತು ಹೇಳ್ತಾರ, ಯಾವ್ದನ್ನ ಪಡಿಬೇಕಂತೇನಿ ಅದು ದೋಷಯುಕ್ತದ, ಯಾವ್ದು ಅದೇನಿ ಅದು ದೋಷ ರಹಿತದ.
ಯಾವ್ದ ನನ್ನಲ್ಲಿ ಇಲ್ಲ ಅದು ಪಡಿಬೇಕು ಅಂತೇಳಿ ಅದು ದೋಷಗಳಿಂದ ಕೂಡಿದ ಆತ್ಮೀಯರೇ. ಯಾವ್ದೋ ಒಂದು ನನ್ನಲ್ಲಿ ಐತಿ, ಯಾವಾಗಲೂ ಅದು ನನ್ನ ಬಿಟ್ಟು ಹೋಗೋದೇ ಇಲ್ಲ, ಅದು ದೋಷರಹಿತದ. ಅಂದ್ರ ಧರ್ಮಾರ್ಥ ಕಾಮಗಳು ನನ್ನಲ್ಲಿ ಇಲ್ಲ, ಅವನ್ನ ಪಡಿಬೇಕು ಅಂತ ಬಯಸ್ತೀವಿ ನಾವು. ಮೋಕ್ಷ ನಮ್ಮಲ್ಲಿ ಯಾವಾಗಲೂ ಸ್ವತಃ ಸಿದ್ಧದ, ಅದು ನಿರ್ದೋಷದ. ಜೀವ ಭ್ರಮೆ ಒಳಗಾಗಿ ಏನ್ ವಿಚಾರ ಮಾಡ್ತಾನ ಅಂತಂದ್ರ, ನಾನು ಅಂದ್ರ ಈ ಶರೀರ. ಒಮ್ಮೆ ಶರೀರಕ್ಕೆ ನಾ ಅಂತಾನ, ಒಮ್ಮೆ ಮನಸ್ಸಿಗೆ ನಾನು ಅಂತಾನ, ಒಮ್ಮೆ ಬುದ್ಧಿಗೆ ನಾನು ಅಂತಾನ. ನಿಶ್ಚಿತ ಇಲ್ಲ. ಆ ಇಲ್ಲ ನಿಶ್ಚಿತ ಅನ್ನೋದು ಗೊತ್ತಾಗಬಲ್ತು ಆತ್ಮೀಯರೇ. ನೋಡಿ, ನಾ ದಪ್ಪಗಾಗೇನಿ ಅಂದಾಗ ಶರೀರಕ್ಕಂತಾನ, ನನ್ನ ಮನಸ್ಸು ಸಮ ಇಲ್ಲ ಇವತ್ತಂದಾಗ ಮನಸ್ಸಿಗೆ ನಾ ಅನ್ನಗತ್ತಾನ. ನನ್ನ ಬುದ್ಧಿ ಅವತ್ತು ಎಲ್ಲಿ ಹೋಗಿತ್ತು ಏನೋ ಅನ್ನುವಾಗ ಬುದ್ಧಿಗೆ ನಾನು ಅಂತಾನ. ಕ್ಷಣಕ್ಕ ಇವ ನಾನು ಅನ್ನುವಂತ ಆ ನಾನು ತನವನ್ನ ಬದಲಾವಣೆ ಮಾಡ್ತಾ ಇದ್ದಾನ ಮತ್ತು ನಾನು ಅಂತಾನ. ಇದು ಭ್ರಮೆ ಅಲ್ಲದೆ ಏನು? ಒಮ್ಮೆ ನಾನು ಅಂತಾನ, ಒಮ್ಮೆ ನಂದು ಅಂತಾನ. ನಾನು ಇದ್ದಿದ್ದು ನಂದಾಗೋದಿಲ್ಲ, ನಂದು ಇದ್ದಿದ್ದು ನಾನಾಗೋದಿಲ್ಲ ಆತ್ಮೀಯರೇ. ಒಮ್ಮೆ ನಾನು ದೇಹ ಅಂತಾನ, ಒಮ್ಮೆ ನನ್ನ ಕೈ ಅಂತಾನ. ಏನ್ರಿ ಇದು? ಇದು ಮೂಡ್ತನ ಅಲ್ಲವೇ? ವಿಚಾರ ಮಾಡ. ಒಮ್ಮೆ ನಾನು ಅಂತಾನ, ಇದಕ್ಕ ಒಮ್ಮೆ ನಂದು ಅಂತ. ನನ್ನ ಶರೀರ ಅಂತಾನ, ಒಮ್ಮೆ ನಾನು ಶರೀರ ಅಂತಾನ. ಇದೆಂತ ಭ್ರಮೆ, ಎಂತ ಹುಚ್ಚುತನ ಇದು. ಮೇಲ್ನೋಟಕ್ಕೆ ಕಾಣ್ತದ, ಒಳನೋಟಕ್ಕೆ ಹೋದ್ರಂತೂ ವಿಶೇಷವಾಗಿ ಕಾಣ್ತದ. ಮೇಲ್ನೋಟಕ್ಕೆ ಕಾಣ್ತದ ಏನು? ಒಮ್ಮೆ ನಾನು ಅಂತಾನ ಈ ಶರೀರಕ್ಕ, ಒಮ್ಮೆ ನಂದು ಅಂತಾನ. ಉಪನಿಷತ್ ಹೇಳ್ತದ, ನೀನು ಪರಮಾತ್ಮನೇ ಇದ್ದೀಯಾ, ನೀನು ವ್ಯಾಪಕನಾಗಿದ್ದೀಯಾ, ನೀನು ಚೇತನನಿದ್ದೀಯಾ. ಮತ್ ನನಗೆ ಏನ್ ಅನಿಸ್ತದ? ನಾನು ಈ ಶರೀರ ಎಷ್ಟದೇನಿ ಅಷ್ಟ ಅದೇನಿ, ಈ ಶರೀರವೇ ನಾನು ಅದೇನಿ, ನಾನು ಪರಿಮಿತಿ ಉಳ್ಳಾವದೇನಿ, ಎಷ್ಟು ದಿವಸ ಆಗೈತಿ, ಇನ್ನೊಂದ್ ಸ್ವಲ್ಪ ದಿವಸ ನಾ ಇಲ್ದಂಗ ಆಗ್ತೀನಿ, ನಾ ಸತ್ತು ಹೋಗ್ತೀನಿ ಅಂತ ಅನಿಸ್ತದಲ್ಲ. ಹಂಗಾರೆ ಇದು ಏನು ದ್ವಂದ್ವ? ಈ ದ್ವಂದ್ವನ್ನ ಕಳ್ಕೊಳ್ಳೋದೇ ಜ್ಞಾನ. ಶಾಸ್ತ್ರವನ್ನು ಹೇಳ್ತದ ನನ್ನ ಬಗ್ಗೆ, ನಾನು ಅಂತ ತಿಳ್ಕೊಂಡೇನಿ ನನ್ನ ಬಗ್ಗೆ. ಇದರಲ್ಲಿ ನಿಜವಾಗಿ ತಿಳಿದವರು ಯಾವುದು? ಯಾರು? ಈ ದ್ವಂದ್ವಗಳನ್ನು ಕಳ್ಕೊಳ್ಳೋದು ಹೆಂಗೆ? ಇದೇ ಶಾಸ್ತ್ರ. ಇದನ್ನ ಅಭ್ಯಾಸ ಮಾಡುವುದೇ ಶಾಸ್ತ್ರ. ದಿಸ್ ಕ್ಯಾನ್ ಬಿ ಡನ್ ಓನ್ಲಿ ಥ್ರೂ ಸೆಲ್ಫ್ ಎಂಕ್ವೈರಿ. ಇದನ್ನ ಕಳ್ಕೋಬೇಕಂದ್ರೆ ಆತ್ಮ ವಿಚಾರವನ್ನ ಮಾಡ್ಬೇಕು. ಈ ಆತ್ಮ ವಿಚಾರ ಮಾಡಬೇಕು ಅಂದ್ರೆ ದೇರ್ ಇಸ್ ನೋ ಟ್ರಾವೆಲ್ ಇನ್ವಾಲ್ವ್ಡ್ ಇನ್ ಸೆಲ್ಫ್ ಎನ್ಕ್ವೈರಿ. ಯಾವ ದೇಶಕ್ಕೆ ಹೋಗಿ ಮಾಡುವಂತ ಕಾರ್ಯ ಅಲ್ಲ, ಇಲ್ಲೇ ಇದ್ಕೊಂಡು ಮಾಡ್ಬೋದು. ಆತ್ಮ ವಿಚಾರ ನಾ ಅಮೆರಿಕಕ್ಕೆ ಹೋಗಿ ಮಾಡ್ತೇನ್ರಿ, ನಾ ಇಂಗ್ಲೆಂಡ್ಗೆ ಹೋಗಿ ಮಾಡ್ತೇನ್ರಿ, ನಾ ಸ್ವರ್ಗಕ್ಕೆ ಹೋಗಿ ಮಾಡ್ತೇನ್ರಿ, ನಾ ಬ್ರಹ್ಮಲೋಕಕ್ಕೆ ಹೋಗಿ ಮಾಡ್ತೇನ್ರಿ. ಯಾಕಂದ್ರೆ ಅಲ್ಲಿ ಐತೇನಪ್ಪ? ವ್ಯಾಪಕ ಅಂದ್ರೆ ಎಲ್ಲ ಕಡೆ ಐತಿಲ್ಲೋ. ಮತ್ತೆ ಇಲ್ಲೇ ಮಾಡಲ್ಲ. ಅಲ್ಯಾಕೆ ಹೋಗಿ? ಸ್ವರ್ಗಕ್ಕೆ ಯಾಕೆ ಹೋಗಿ? ಬ್ರಹ್ಮಲೋಕಕ್ಕೆ ಯಾಕೆ ಹೋಗಿ? ವೈಕುಂಠಕ್ಕೆ ಯಾಕೆ ಹೋಗಿ? ಅದು ವ್ಯಾಪಕ ಅಂದ್ರೆ ಅದು ಇಲ್ಲಿ ಇದೆಯಲ್ಲ, ಇಲ್ಲಿ ಮಾಡಲ್ಲ. ಆದ್ರಿಂದ ಅಲ್ಲಿ ಆ ವ್ಯಾಪಕವಾದ ಪರಮಾತ್ಮನ ವಿಚಾರಣೆಗೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ಅಥವಾ ನೀ ಈಗ ಏನೋ ಅದಿದಿ, ನೀ ಏನೋ ಆಗ್ಬೇಕಾಗ್ಯದ, ಅವಾಗ ಪರಮಾತ್ಮ ಆಕಿ ಅಂತ ಹಂಗೇನಿಲ್ಲ. ಈಗ ಮಣ್ಣದ ಗಡಿಗೆ ತಯಾರು ಮಾಡ್ಬೇಕಾಗ್ಯದ, ಈಗ ಜೀವಾತ್ಮ ಅದಾನ, ಪರಮಾತ್ಮನ ತಯಾರು ಮಾಡ್ಬೇಕಾಗ್ಯದ, ಅವಾಗ ಕರ್ಮ ಬೇಕಾಗ್ತದ. ಹಂಗೂ ಇಲ್ಲ, ಕರ್ಮನೂ ಬೇಕಾಗಿಲ್ಲ, ಯಾವ ಪ್ರಯಾಣನೂ ಬೇಕಾಗಿಲ್ಲ, ಯಾವ ಕರ್ಮನೂ ಬೇಕಾಗಿಲ್ಲ. ಆತ್ಮ ಉತ್ಪಾದ್ಯನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಹೆಂಗ ಒಂದಕ್ಕೊಂದು ಶಾಸ್ತ್ರಗಳ ಶಬ್ದಗಳನ್ನ ಪರಿಚಯ ಮಾಡಿಸ್ತಾರ ನೋಡ್ರಿ ಅಪ್ಪು. ಶಾಸ್ತ್ರ ಹೇಳ್ತದ, ನೀನು ಈಗಾಗಲೇ ಇರುವವ ಸದ್ರೂಪ, ಯಾವಾಗಲೂ ಬದಲಾವಣೆ ಆಗದೆ ಇರುವವ, ಬದಲಾವಣೆ ಆಗವನ.
ರೂಪಾಂತರ ಪ್ರಾಪ್ತಿ ಇಲ್ಲ. ಇಲ್ರಿ, ಈಗ ಅಕ್ಕಿ ಅದ, ಅನ್ನ ಮಾಡಬೇಕು, ರೂಪಾಂತರ ಪ್ರಾಪ್ತಿ, ಅದಕ್ಕ ಒಂದು ಏನಾದ್ರು ಒಂದು ಏನಂತಾರ, ಅದಕ್ಕ ರೂಪಾಂತರ ಪ್ರಾಪ್ತಿ ಕೊಡ್ಬೇಕು ಅಂತ ಹಂಗೂ ಇಲ್ಲ. ಸಂಸ್ಕಾರ ಅಂತಾರ. ಅಕ್ಕಿ ಅದ, ಸಂಸ್ಕಾರ ಕೊಟ್ಟು ಅನ್ನ ಮಾಡಿದ್ರ ಉಣ್ಲಿಕ್ಕೆ ಬರ್ತದ. ಹಂಗ ಜೀವಾತ್ಮ ಅದಾನ, ಇದು ಉಣ್ಣಾಕ್ ಬರುದಿಲ್ಲ. ಅವ ಪರಮಾತ್ಮನಾಗಿ ಅವ ಏನಾದ್ರು ಮಾಡಿ ಆ ಸಂಸ್ಕಾರವನ್ನು ಕೊಟ್ಟಾಗ ಅವ ಭಗವಂತ ಅಕ್ಕಾನ. ಇನ್ನೂ ಇಲ್ಲ. ಅವ ಈಗಾಗಲೇ ಪರಮಾತ್ಮನೇ ಇದ್ದಾನ. ಜೀವಾತ್ಮ ಏನದಾನ, ಅವ ಪರಮಾತ್ಮನ ಅದಾನ. ಹಂಗಾರೆ ಹೆಂಗ ಅವ ಅದಾನ, ಅದನ್ನ ವಿಸ್ತಾರವಾಗಿ ವಿಚಾರ ಮಾಡಿ ತಿಳ್ಕೊಬೇಕಾಗ್ಯದ ಆತ್ಮೀಯರೇ. ಇದಕ್ಕೆ ಏನಂತಾರ, ಹಿಂಗ ತಿಳ್ಕೊಳ್ಳೋದಕ್ಕ ಆತ್ಮಜ್ಞಾನ ಅಂತಾರ. When Karna was informed by Kunti that he was a son, he was her son, he instantly became Kshatriya by that knowledge. ಒಂದು ಉದಾಹರಣೆ ಕೊಡ್ತಾರಪ್ಪ. ಕರ್ಣ ಯಾರ ಮಗ ಅಂತ ತಿಳ್ಕೊಂಡಿದ್ದವ? ದಾಸಿ ಪುತ್ರ ರಾಧಾ, ಆಕೆ ಮಗ ರಾಧೇಯ ಅಂತ ತಿಳಿದಿದ್ದ. ಯಾವಾಗ ಕುಂತಿ ನೀ ನನ್ನ ಮಗ ಅಂತ ಹೇಳಿದ್ಲು, ಅವಾಗ ಅವ ಕೌಂತೆಯ ಆದ. ದಾಸಿ ಮಗ ಬಿಟ್ಟ, ಅದೇನಾದ? ಕ್ಷತ್ರಿಯನಾದ. ಕೌಂತೆಯ, ಕುಂತಿಯ ಮಗ ಕೌಂತೆಯನಾದ. ಹಾಗೆ ಈ ಜೀವಾತ್ಮ ತಾನು ರಾಧೆ ಅಂತ ತಿಳಿದಾನ, ಅವನ ಕೌಂತೆಯನಾಗಿ ತಿಳ್ಕೋಬೇಕಂದ್ರೆ ಅಲ್ಲಿ ಜ್ಞಾನನ ಬೇಕು. ಆ ವೇದ ಮಾತೆ ಹೇಳ್ತಾಳ, ಈಕೆ ವೇದ ಮಾತೆ ಹೇಳ್ತಾಳ, ಕುಂತಿ ನೀ ನನ್ ಮಗ ಅಂತ ಹೇಳ್ತಾಳಲ್ಲ, ಹಂಗ ವೇದ ಹೇಳ್ತದ ನೀನು ಬ್ರಹ್ಮ ಅದಿಯಪ್ಪ. ತಾಯಿ ನಿನಗೆ ಹೇಳಿದ್ದು ನೀನು ಕೌಂತೆಯ ಅಂದೇನೆ, ನಾನು ಮತ್ತು ಇನ್ನೊಮ್ಮೆ ನಾನು ಪರಾಮರ್ಶಿಸಿ ನೋಡ್ತೀನಿ ಅಂತ ನೀನು ಅಲ್ಲ. ನೀ ಯಾರ ಹೊಟ್ಟೆಯಾಗ ಹುಟ್ಟಿ ಅನ್ನುವಂಥದ್ದನ್ನ ಅಕ್ಕಿನೇ ಹೇಳ್ತಾ ಅಂದಾಗ ಅದನ್ನ ಪರಾಮರ್ಶಿ ನೋಡ್ಲಿಕ್ಕೆ ಬೇರೆ ಪ್ರಮಾಣ ಇಲ್ಲ. ಹೇಗೋ ಹಾಗೆ ಈ ವೇದ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣ ಇಲ್ಲ. ಅದೇನ್ ಹೇಳ್ತದ ಅದನ್ನ ನಂಬಲೇಬೇಕು. ಕುಂತಿ ನೀ ಹೇಳ್ತಿದ್ದಿ ನೀ ನನ್ನ ಮಗ ಅಂತ, ನಾ ಹೆಂಗ್ ನಿನ್ ನಂಬಲಿ ಅಂತೀರೇನು? ಅನ್ನಾಗ್ ಬರುದಿಲ್ಲ. ತಾಯಿ ನನ್ನ ಹೃದಯಕ್ಕೆ ಹೇಳಗತ್ತಾಳ ಅಂತಂದಾಗ ಅದಕ್ಕೆ ಪ್ರಮಾಣ ಬೇಕಾಗಿಲ್ಲ, ಆಕಿನೇ ಪ್ರಮಾಣ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಹೇಳ್ಬೇಕಂದ್ರ ಆ ತಾಯಿ ಏನ್ ಮಾಡ್ತಾಳ, ಇವ್ರಿಗೆ ಅಪ್ಪಾಜಿ ಅನ್ನು ಅಂತ ಹೇಳ್ಕೊಡ್ತಾಳ. ಇವ್ರ ಅಪ್ಪಾಜಿ ಅಂತ ಹೇಳ್ತಾಳ ಅಂದ್ರ ಇವ ಅಪ್ಪಾಜಿ ಹೆಂಗ ನಾವ್ ವಿಚಾರ ಮಾಡಿ ನಾವ್ ನೋಡ್ತೀನಿ, ಬ್ಯಾರೆ ಬಂದ್ ನಾನ್ ನೋಡೇ ತಿಳಿತೀನಿ ಆಗುದಿಲ್ಲ, ನಂಬಬೇಕಾಗ್ತದ. ತಾಯಿಗೆ ಗೊತ್ತದ ಈ ಹುಡುಗಗ ಅಪ್ಪ ಯಾರು, ಈ ಹುಡುಗಿಗೆ ಅಪ್ಪ ಯಾರು, ತಾಯಿಗೆ ಗೊತ್ತದ, ಅದನ್ನ ನಂಬಲೇಬೇಕಾಗ್ತದ. ಹಂಗ ವೇದವು ಪ್ರಮಾಣ. ಈಗ ಅವ ಕುಂತಿ ಪುತ್ರ ತಾನು ಕುಂತಿ ಮಗ ಅಂತ ತಿಳ್ಕೊಂಡು ಕ್ಷತ್ರಿಯ ಆದಲ್ಲ, ಅವ ಏನು ಪ್ರಯಾಣ ಮಾಡಿದ್ನೇನ್ರಿ? ಯೋಗಾಸನ ಮಾಡಿದ್ನೇನವ? ಕರ್ಮ ಮಾಡಿದ್ನೇನ್ರಿ ಅವ? ಧ್ಯಾನ ಮಾಡಿದ್ನೇನ್ರಿ ಅವ? ಕುಂಡಲಿನಿ ಜಾಗ್ರತೆ ಮಾಡ್ಕೊಂಡೇನವ? ಏನ್ ಮಾಡ್ಕೊಂಡಾರ ಅವ? ತನ್ನ ತಾಯಿ ಮಾತು ಕೇಳಿದ ಶ್ರದ್ಧೆಯಿಂದ ಅಷ್ಟೇ, ಏನು ಮಾಡಬೇಕಾಗಿಲ್ಲ. ಇಲ್ಲಿನೂ ಹಂಗೆ ಅನೇಕ ಜನ ದಾರಿ ತಪ್ಪಿಸ್ತಾರ. ಕುಂಡಲಿನಿ ಜಾಗೃತಿ ಮಾಡ್ಕೊಡ್ರಿ, ಅಷ್ಟಾಂಗ ಯೋಗ ಮಾಡ್ಕೊಡ್ರಿ, ಧ್ಯಾನ ಮಾಡ್ರಿ, ಪಿರಾಮಿಡ್ ದಾನ ಮಾಡ್ರಿ, ಯಾರು ಏನಾರು ಹೇಳ್ತಾರ. ಅಕಸ್ಮಾತ್ ನಾವು ಆ ಯಾವ್ದಾದ್ರು ಸಂಪ್ರದಾಯಕ್ಕೆ ಹೋಗಿ ಸಿಕ್ಕೊಂಡಿವಿ ಅಂದ್ರೆ ನಾವು ಅಲ್ಲಿ ಮತ್ತೆ ಅಲ್ಲಿಂದ ಹೊರಗೆ ಬರುವುದು ಕಷ್ಟ ಆಗ್ತದ. ಆದ್ಮೇಲೆ ತಿಳ್ಕೊಳ್ರಿ, ನಿರ್ಬೇಳೆ ಶಾಸ್ತ್ರದ ವೇದಾಂತಕ್ಕೆ ಬಂದ ಮ್ಯಾಗ ಮತ್ತ ನಾವು ಲೋಕೋ ಕಲ್ಟ್ಗಳಂತ ಈ ಏನದವ
ಈ ನಾಯಿ ಕೊಡೆಗಳಂತೆ ಹರಡುತ್ತಿರುವಂತಹ ಈ ಈ ಈ ಈ ಲೋಕೋಕಲ್ಟ್ಗೆ ನಾವು ಬೆನ್ನು ಹತ್ತಬಾರದು, ಎಚ್ಚರಿಕೆ ಇರಬೇಕು. ಅವು ತಮ್ಮ ಮಟ್ಟಿಗೆ ಆ ಮಟ್ಟಕ್ಕೆ ಅಲ್ಲಿ ಶ್ರೇಷ್ಠ ಅದಾವ. ನಾವು ಇಲ್ಲ ಅಂತ ಅನ್ನೋದಿಲ್ಲ, ಯಾರ ಬಗ್ಗೆನೂ ನಮ್ಗ ಕೀಳು ಭಾವನೆ ಇಲ್ಲ. ಅವೆಲ್ಲ ಸಾಧನೆಗಳು ಅಷ್ಟೇ, ಸಾಧ್ಯವಾದದ್ದು ಅಲ್ಲ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಅನೇಕ ದಾರಿಗಳದಾವ. ಹಂಗ ಅಂತಃಕರಣ ಶುದ್ಧಿಗಾಗಿ ಅನೇಕ ದಾರಿಗಳದಾವ. ಆತ್ಮಜ್ಞಾನಕ್ಕಾಗಿ ಜ್ಞಾನವೇ ಬೇಕಾಗಿದಂತದ ವೇದಾಂತ. ಜ್ಞಾನಾತ್ ಏವತು ಕೈವಲ್ಯಂ. He didn't have to travel or do anything to become ಕ್ಷತ್ರಿಯ. ಏನಾರ ಮಾಡಿದ್ನೇನ್ರಿ? ಹೋಮ ಮಾಡಿದ್ನೇನ್ರಿ ಅವ? ಕ್ಷತ್ರಿಯ ಹೋಮ ಮಾಡಿದ್ನಲ್ಲ ಅವ. ಶೂದ್ರನ್ ಹೋಗಿ ಕ್ಷತ್ರಿಯ ಆದ್ಲಿಕ್ಕೆ ಈ ಹೋಮ ಮಾಡ್ರಿ, ಈ ಯಜ್ಞ ಮಾಡ್ರಿ, ಈ ಹೇಳ್ತಾರಲ್ಲ ಕರ್ಮಕಾಂಡದವರು, ಅದನ್ನು ಕೂಡ ನಾವು ಟೀಕಾ ಮಾಡ್ತೇವೆ. ಕರ್ಮಕಾಂಡ ವೇದದ ಪೂರ್ವ ಭಾಗ ಆದ್ರೂ ಕೂಡ ವೇದಾಂತದಲ್ಲಿ ಅದಕ್ಕೆ ಎಷ್ಟೋ ಒಂದು ಲಿಮಿಟೆಡ್ ಸ್ಥಾನ ಅದ ಅಷ್ಟೇ. ಅಂತಃಕರಣ ಶುದ್ಧಿಗಾಗಿ ಅದೇ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡಿ ಫಲ ಏನದ ಮನದೋಷ ಕಳ್ಕೊಂಡು ಬಾರಪ್ಪ, ವಿಕ್ಷೇಪ ದೋಷ ಕಳ್ಕೊಂಡು ಬಾ ಅಂತನ್ನಾಕ ನಾವು ಪೂರ್ವ ಏನದ ಪೂರ್ವ ಮೀಮಾಂಸದಲ್ಲಿ ಕರ್ಮಕಾಂಡದಲ್ಲಿ ಆ ಯಜ್ಞಯಾಗಾದಿಗಳನ್ನ ಹೇಳ್ಯಾರ. ಸಕಾಮದಿಂದ ಮಾಡ್ಲಿಕ್ಕೆ ಹೇಳಿಲ್ಲ ಅವನು. ಸಕಾಮದಿಂದ ಮಾಡಿರ ಆ ಫಲಗಳಲ್ಲಿ ಸಿಕ್ಕಾಕೊಂಡ್ ಬಿಡ್ತೀರ ನೀವು. ಇಷ್ಟು ಕರ್ಮ ಮಾಡಿದೆ, ಇಷ್ಟು ಫಲ ಬಂತು, ಇಷ್ಟು ಫಲ ಹಿಡಿದೆ, ಇನ್ನೂ ಅಷ್ಟು ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಬರ್ತದ, ಅದರಲ್ಲೇ ಓಡಾಡ್ತಾರ. ಅವ ಹೊರಗೆ ಬರುವುದೇ ಇಲ್ಲ, ಬಿಡುವುದೇ ಇಲ್ಲ, ನಿಮ್ಮ ಕೈಲೇ ಬಿಡುವುದಿಲ್ಲ. He only needed to verify this information and claim his identity. ನಾನು ಕುಂತಿಯ ಮಗನೇ ಅಂತ ಅವ ಹೆಂಗ ತಿಳ್ಕೊಂಡು ಹಂಗ ನಾವು ಬ್ರಹ್ಮನೇ ಇದ್ದೇನೆ ಅಂತ ತಿಳ್ಕೊಬೇಕಾಗ್ಯದ ಅಷ್ಟೇ. ಆತ್ಮೀಯರೇ, ಬಹಳ ಅರ್ಥಪೂರ್ಣ ಒಂದು ಪರಿಚಯವನ್ನ ಕಠೋಪನಿಷತ್ತಿಗೆ ಹೇಳ್ತಾ ಇದ್ದಾರಪ್ಪ. The process of self-inquiry involves in the following way to culminate into knowledge. ಈ ಜ್ಞಾನ ಅನ್ನುವಂತ ಮೆಟ್ಟಲದ ಉತ್ತಂಗಕ್ಕೆ ಏರಲು, ಕಲ್ಮಿನೇಟ್ ಅಂದ್ರೆ ಉತ್ತಂಗಕ್ಕೆ ಏರಲು ಕೆಲವೊಂದು ಪ್ರಕ್ರಿಯೆಗಳದು. ಆ ಪ್ರಕ್ರಿಯೆಗಳ ಮೂಲಕ ನಾವು ಜ್ಞಾನದ ಮೆಟ್ಟಲನ್ನ ಏರ್ಬೇಕಾಗ್ತದ, ಉತ್ತುಂಗಕ್ಕೆ ಏರ್ಬೇಕಾಗ್ತದ, ಹಿಮಾಲಯ ಪರ್ವತವನ್ನ ಏರ್ಬೇಕಾಗ್ತದ. ಅವು ಏನಪ್ಪಾ ಆ ಪ್ರಕ್ರಿಯೆಗಳು ಅಂತಂದ್ರ, ಮೊದಲ ಈ ಸದ್ಯ ಇರುವುದು ನಮ್ದು ತಪ್ಪು ತಿಳುವಳಿಕೆ ಅಂತ ತಿಳ್ಕೊಬೇಕು. ತಪ್ಪು ತಿಳುವಳಿಕೆಯಾಗ ಅನೇಕ ಸಂಶಯಗಳದಾವ ನಮಗೆ. ಆ ಸಂಶಯಗಳನ್ನ ನಾವೇನ್ ಮಾಡ್ಕೋಬೇಕು? ಶಾಸ್ತ್ರದ ಮೂಲಕ ಹೊರಗೆ ಹಚ್ಚಿ ಅವನು ಕಳ್ಕೋಬೇಕು. ಕಳ್ಕೊಂಡು ಶಾಸ್ತ್ರ ಏನ್ ಹೇಳ್ತದಲ್ಲ ಅದನ್ನ ನಿಶ್ಚಯ ಮಾಡ್ಕೋಬೇಕು. ನಾವಿಲ್ಲಿ ಮಟ ಏನ್ ಮಾಡೇವಿ? ತಪ್ಪು ತಿಳುವಳಿಕೆಯನ್ನ ಗಟ್ಟಿ ಮಾಡ್ಕೊಂತ ಹೊಂಟೇವಿ, ಅದ್ರ ಸಂಶಯನ ಮಾಡಕ್ ಹೋಗಿಲ್ಲ. ತಪ್ಪು ತಿಳುವಳಿಕೆ ಏನದಾವ ಅವನ್ನ ಖರೆ ಅಂತ ತಿಳ್ಕೊಂಡು ಅವನ್ನ ಗಟ್ಟಿ ಮಾಡಿ ನಾವು ಜೀವನವನ್ನ ಪ್ರಾರಂಭ ಮಾಡೇವಿ. ಕಟ್ಟಿಗೆ ಒಳಗ ಸ್ಕ್ರೂ ಬಲಕ ತಿರುಗಿಸಾಕತ್ತೀವಿ, ಇನ್ನೂ ಅಷ್ಟು ಸಿಕ್ಕೋಲಾಗತ್ತೀವಿ ಸಂಸಾರದಾಗ. ನಾವು ಏನ್ ಮಾಡ್ಬೇಕು ಅಂದ್ರ ಸ್ಕ್ರೂನ ಉಲ್ಟಾ ತಿರುಗಿಸ್ಬೇಕು, ಅಂದ್ರೆ ಹೊರಗೆ ಬರ್ತೇವಿ. ಅಂದ್ರ ಈಗ ಏನ್ ವಿಚಾರ ಮಾಡಕತ್ತೀವಿ ಅವುಗಳ ವಿರುದ್ಧ ದಿಕ್ಕಿನಾಗ ವಿಚಾರ ಮಾಡಬೇಕು. ಈಗ ಏನಾದ್ರೂ ಪಡ್ಕೊಂಡ್ರೆ ನಾವು ಸುಖಿ ಆಕ್ಕೇವೆ ಅಂತ ತಿಳ್ಕೊಂಡೇವಿ. ಆತ್ಮೀಯರೇ, ನಾ ಮನಿ ಗಳಿಸ್ಬೇಕು, ನಾ ಹೊಲ ಗಳಿಸ್ಬೇಕು, ನಾ ದುಡ್ಡು ಗಳಿಸ್ಬೇಕು, ನಾ ಮಂದಿ ಗಳಿಸ್ಬೇಕು, ಏನಾದ್ರು ಗಳಿಸಿದ್ರೆ ಸುಖ ಆಗ್ತದ ಅಂತ ತಿಳ್ಕೊಂಡೇವಿ. ಈಗ ಏನ್ ಮಾಡ್ಬೇಕು ಅಂದ್ರ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಮಂದಿನ ಕಳ್ಕೊಬೇಕು, ರೊಕ್ಕ ಕಳ್ಕೋಬೇಕು, ಆಸ್ತಿ ಕಳ್ಕೋಬೇಕು, ಅಂತಸ್ತು ಕಳ್ಕೋಬೇಕು, ಶರೀರ ಕಳ್ಕೋಬೇಕು, ಸ್ಥೂಲ ಶರೀರ ಕಳ್ಕೋಬೇಕು, ಸೂಕ್ಷ್ಮ ಶರೀರ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕು. ಎಲ್ಲವನ್ನ ಕಳೆದು ಉಳಿದದ್ದು ಆತ್ಮ ಅದ, ಅದೇ ನಾನು ಅಂತ ಕೊಂಡಿರ್ಬೇಕು. ಸಾಧ್ಯ ಇದೆ ನಿಮಗೆ? ಅಷ್ಟು ತಯಾರಿದೇವೇನು ನೋಡ್ರಿ.
ಐತಿ, ಕಳ್ಕೊಳ್ಳೋದ್ರಿಂದ ಮೋಕ್ಷ ಪ್ರಾಪ್ತಿ ಐತಿ, ಹೊರತು ಪಡ್ಕೊಳ್ಳೋದ್ರಿಂದ ಪ್ರಾಪ್ತಿ ಇಲ್ಲ. ನಮ್ದಲ್ಲಿ ಸಂಗ್ರಹ ಬುದ್ಧಿ ಅದ, ನಮಗೆ ತ್ಯಾಗ ಬುದ್ಧಿ ಬರಬೇಕು. ನಮಗ ಸಂಸಾರಿಕ ಬುದ್ಧಿ ಅದ, ನಮಗ ಸನ್ಯಾಸಿಯ ಬುದ್ಧಿ ಬರಬೇಕು ಅಂತದ ಶಾಸ್ತ್ರ. ಸನ್ಯಾಸ ಹೇಳಿದ್ರಂದ್ರ ನಾವು ನಾಳಿಂದ ಕ್ಲಾಸಿಗೆ ಬರುವುದಿಲ್ಲ ಅಂತೇನೇನು ವಿಚಾರ ಮಾಡ್ರಿ. ಇಲ್ಲೇ ಪಡ್ಕೊಳ್ಳೋದಿಲ್ಲ, ಬಿಡುವುದದ. ಪಡ್ಕೊಳ್ಳೋದು ಏನದಲ್ಲ ಅವೆಲ್ಲವೂ ದೋಷ ಸಹಿತದವ. ಇದು ನಿರ್ದೋಷ ಗುರಿ ಅದ. ಮೊದಲೇ ಹೇಳ್ಬಿಟ್ಟೇವ್ ನಾವು. ನಿಮಗ ಸದೋಷ ಗುರಿಗಳು ಬೇಕು ಏನ ನಿರ್ದೋಷ ಗುರಿಗಳು ಬೇಕು? ಸದೋಷ ಗುರಿಗಳು ಬೇಕಂದ್ರ ಸಂಸಾರಕ್ಕೆ ಹೋಗ್ರಿ, ನಿರ್ದೋಷ ಗುರಿ ಬೇಕಂದ್ರ ಉಪನಿಷತ್ ಕಡೆ ಬರ್ರಿ. ನಾಲೆಜ್ ಡಸಂಟ್ ಹ್ಯಾಪನ್ ಬೈ ಇಟ್ ಸೆಲ್ಫ್. ಜ್ಞಾನ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ. We need to take initiative to obtain knowledge by using right instrument. ಜ್ಞಾನ ಆಗ್ಬೇಕಂದ್ರೆ ಜ್ಞಾತೃವಿಗೆ ಜ್ಞಾನ ಜ್ಞೇಯದ್ದಾಗ್ತದ. ಜ್ಞಾತೃವಿಗೆ ಜ್ಞೇಯದ್ದು ಜ್ಞಾನ ಆಗ್ತದ. ಅಲ್ಲೇ ಜ್ಞಾತೃನೂ ಬೇಕು, ಜ್ಞೇಯನೂ ಬೇಕು, ಜ್ಞಾನನೂ ಬೇಕು, ಪ್ರಮಾಣನೂ ಬೇಕು, ಪ್ರಮೇಯ ಬೇಕು, ಪ್ರಮಾತೃ ಬೇಕು. ಅಲ್ಲಿ ಯಾವ್ದು ಪ್ರಮಾಣದ ಅದಕ್ಕೆ ಏನಂತಾರ? ಇನ್ಸ್ಟ್ರೂಮೆಂಟ್ ಆಫ್ ನಾಲೆಜ್ ಅಂತಾರ. ಅದಕ್ಕೆ ಪ್ರಮಾಕರಣಂ ಪ್ರಮಾಣಂ. ಜ್ಞಾನಕ್ಕೆ ಯಾವ್ದು ಸಾಧನ ಆಗ್ಯದೋ ಅದು ಪ್ರಮಾಣ. ಪ್ರಮಾಣದಿಂದ ನಾವು ಪ್ರಮೇಯನ್ನ ಪಡೆಯುತ್ತೇವೆ. ಪ್ರಮೇಯ ಅಂದ್ರ ಜ್ಞಾನ. ಬರ್ಕೊಡ್ರಿ. ಪ್ರಮಾಣ ಅಂದ್ರ ಜ್ಞಾನದ ಸಾಧನ, ಪ್ರಮೇಯ ಅಂದ್ರ ಜ್ಞಾನದ ವಿಷಯ, ಪ್ರಮಾ ಅಂದ್ರ ಜ್ಞಾನ. ಯಾರು ಈ ಪ್ರಮಾಣವನ್ನು ಉಪಯೋಗ ಮಾಡ್ತಾರಲ್ಲ ಅವಾಗೇನಂತಾರ? ಪ್ರಮಾತ. ಪ್ರಮಾತ ಪ್ರಮಾತ ಆಪ್ಟೇನ್ಸ್ ಪ್ರಮಾ ಬೈ ಯೂಸಿಂಗ್ ಪ್ರಮಾಣ. ಅಂದ್ರ ಪ್ರಮಾತನಿಗೆ ಪ್ರಮಾಣದ ಮೂಲಕ ಪ್ರಮೇಯ ಉಂಟಾಗುತ್ತದೆ. ಪ್ರಮಾತೃವಿಗೆ ಪ್ರಮಾಣದ ಮೂಲಕ ಪ್ರಮೇಯ ಉಂಟಾಗುತ್ತದೆ. ಪ್ರಮೇಯ ಅಂದ್ರೆ ಜ್ಞಾನ. ಶಬ್ದಗಳನ್ನ ವೇದಾಂತದ ಶಬ್ದಗಳನ್ನ ಬಳಸಾಗತ್ತೇವಿ. ಸಾಮಾನ್ಯ ಶಬ್ದಗಳನ್ನ ಕಡಿಮೆ ಮಾಡಾಗತ್ತೇವಿ. The knowledge is always about an object of knowledge called prameya. ಜ್ಞಾನ ಯಾವಾಗಲೂ ಜ್ಞಾನಕ್ಕೆ ಯಾವ್ದು ವಿಷಯ ಐತಿ ಆ ವಿಷಯದ ಜ್ಞಾನ ಆಗ್ತದ. ಆ ವಿಷಯಕ್ಕಂತಾರ ಪ್ರಮೇಯ. ಪ್ರಮಾತ obtains ಪ್ರಮಾ of the ಪ್ರಮೇಯಂ through ಪ್ರಮಾಣಂ. ಪ್ರಮಾತೃವಿಗೆ ಪ್ರಮೇಯದ ಜ್ಞಾನವಾಗುತ್ತದೆ. ಅದಕ್ಕೆ ಪ್ರಮಾ ಅನ್ನುತ್ತಾರೆ. ಈ ಜಗತ್ತಿನಲ್ಲಿ ಹಲವಾರು ವಿಷಯಗಳಿವೆ. ಮತ್ತ ಆ ವಿಷಯ ಏನು ವಸ್ತುಗಳಿವೆ, ಅನೇಕ ವಸ್ತುಗಳಿವೆ. ಆ ವಸ್ತುಗಳ ಸ್ವರೂಪವು ಕೂಡ ಬೇರೆ ಬೇರೆ ಆಗಿದೆ. ಮತ್ತ ಆ ವಸ್ತುಗಳನ್ನು ತಿಳಿದುಕೊಳ್ಳಲಿಕ್ಕೂ ಪ್ರಮಾಣಗಳು ಕೂಡ ಬೇರೆ ಬೇರೆ ಆಗಿವೆ. ಹಂಗ ಆ ವಸ್ತು ಶಬ್ದ ಇತ್ತಂದ್ರ ಅದಕ್ಕೆ ಕಿವಿನೇ ಪ್ರಮಾಣ. ಆ ವಸ್ತು ಶಬ್ದ ಇತ್ತಂದ್ರ ಅದು ಪ್ರಮಾಣ ಯಾವ್ದು? ಅದಕ್ಕ ಕಿವಿನೇ ಪ್ರಮಾಣ, ಶ್ರೋತೃವೇ ಪ್ರಮಾಣ. ಇಲ್ಲ ಅದೇ ಶಬ್ದದ ನಾ ಕಣ್ಣಿಲೆ ನೋಡ್ತೀನಿ ಸಾಧ್ಯ ಇಲ್ಲ, ನಾನ್ ನಾಲ್ಗಿಲೆ ನೋಡ್ತೀನಿ ಆಗೋದಿಲ್ಲ.
ನಾನು ಶಬ್ದವನ್ನ ಇದರಿಂದ ಏನು ಚರ್ಮದಿಂದ ಕೇಳ್ತೇನೆ, ನೋವು ಆಗೋದಿಲ್ಲ. ಆ ಶಬ್ದವನ್ನ ಕೇಳ್ಬೇಕು, ಕಿವಿನ ಬೇಕು. ಉಳಿದ 4 ಪ್ರಮಾಣಗಳಲ್ಲಿ ಉಪಯೋಗ ಇಲ್ಲ. ಯಾವ 4 ಪ್ರಮಾಣ ಉಳಿದಿದ್ದು? ಕಣ್ಣು, ಕಿವಿ, ಕಣ್ಣು, ನಾಲಿಗೆ, ಚರ್ಮ, ಮೂಗು. ಮೂಗು 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 ಅವು 4 ಉಪಯೋಗ ಇಲ್ಲ. ಗ್ರಹಣ ಗ್ರಹಣ ಜ್ಞಾನೇಂದ್ರಿಯ. ಗ್ರಹಣ ಅಲ್ಲ, ಗ್ರಹಣ ಘ್ರಾಣೇಂದ್ರಿಯ. ಗ್ರಹಣ ಅಲ್ಲ, ಘ್ರಾಣೇಂದ್ರಿಯ. ಘಾ ಗ ಕ ಗ ಕ ಗ ಘಾ ಘಾ ಘ್ರಾಣೇಂದ್ರಿಯ. ಮೂಗ್ ಅಂದ್ಬಿಟ್ರೆ ಸುಮ್ನೆ ಯಾಕೆ ಗುದ್ದಾಡ್ತೀರಿ? ಶಬ್ದ ವಿಷಯ ಐತಂದ್ರ ಆ ಪ್ರಮಾಣ ಯಾವ್ದು ಬೇಕು? ಕಿವಿನ ಬೇಕು, ಶ್ರೋತ್ರೇಂದ್ರಿಯನ ಬೇಕು. ತಿಳ್ಕೊಡ್ರಿ. ಶಬ್ದ ಆದ್ಮೇಲೆ ಸ್ಪರ್ಶ, ಅದು ಹೇಳಿಲ್ಲ ಪೋರು, ನಾವು ಅದನ್ನ ಅಭ್ಯಾಸ ಮಾಡ್ಬೇಕು. ಸ್ಪರ್ಶ ಈಗೇನದ? ವಿಷಯ ಅದ. ಅದಕ್ಕೆ ಯಾವ್ದು ಪ್ರಮಾಣ? ಯಾವುದು? ಕಣ್ಣು ಬರಲ್ಲ, ಕಿವಿ ಆಗಲ್ಲ, ಮೂಗು ನಾಲಿಗೆ ಚರ್ಮನ ಬೇಕು. ರೂಪ ಅದ. ರೂಪ ವಿಷಯ ಯಾವ್ದದ ಜಗತ್ತಾಗ? ರೂಪ ಅದ. ಆ ರೂಪವನ್ನು ಗ್ರಹಣ ಮಾಡಕ್ಕೆ ಪ್ರಮಾಣ ಯಾವುದು? ನೇತ್ರವೇ ಪ್ರಮಾಣ. ಉಳಿದ ಪ್ರಮಾಣಗಳಲ್ಲಿ ಕೆಲಸ ಮಾಡುವುದಿಲ್ಲ. ಶಬ್ದ ಆತು, ಸ್ಪರ್ಶ ಆತು, ರೂಪ ಆತು, ರಸ. ರಸ ವಿಷಯ ಅದ. ಪ್ರಮಾಣ ಯಾವುದು? ನಾಲಿಗೆನೇ ಬೇಕು. ಅಲ್ಲಿ ಉಳಿದ ಪ್ರಮಾಣದಲ್ಲಿ ಕೆಲಸ ಮಾಡುವುದಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಗಂಧ ವಿಷಯ ಅದ. ಆ ಗಂಧ ವಿಷಯವನ್ನ ಪ್ರಮಾಣ ಯಾವುದು ಅಂದ್ರೆ ಘ್ರಾಣೇಂದ್ರಿಯನೇ ಬೇಕು. ಉಳಿದ 4 ಪ್ರಮಾಣಗಳು ಕೆಲಸ ಮಾಡುವುದಿಲ್ಲ. ಹೇಗೋ ಹಾಗೆ ಪರಮಾತ್ಮ ಇದ್ದಾನ. ಪರಮಾತ್ಮನ ಗ್ರಹಣ ಮಾಡ್ಬೇಕಾಗ್ಯದ. ಶಬ್ದವಲ್ಲ ಅವ. ಅಶಬ್ದಂ, ಅರೂಪಂ, ಅಸ್ಪರ್ಶಂ. ಅವ ಈ 5 ಜ್ಞಾನೇಂದ್ರಿಯಗಳಿಗೆ ವಿಷಯನೇ ಅಲ್ಲ. ಮತ್ತೆ ಹಂಗಾರೆ ಅವನನ್ನ ಹಂಗ ನಾವು ಯಾವ ಪ್ರಮಾಣದಿಂದ ಗುರುತಿಸ್ಬೇಕು ಅಂದ್ರೆ ವೇದ ಪ್ರಮಾಣದಿಂದ ಗುರುತಿಸ್ಬೇಕು. ಬೇರೆ ಪ್ರಮಾಣ ಇಲ್ಲ. ಏನ ಕಣ್ಣೆ ನೋಡಿ ದೇವರದಾನ ಅಂತೇನೆ ಬರುದಿಲ್ಲ. ನಾ ರುಚಿ ನೋಡಿ ದೇವರದಾನ ಅಂತೇನೆ ಬರುದಿಲ್ಲ. ನಾ ಪರಮಾತ್ಮನ ವಾಣಿ ಕೇಳಿ ಕಿವಿಯಿಂದ ಕೇಳಿ ಅದಾನ ಅಂತೇಳಿ ಆಗುದಿಲ್ಲ. ವೇದ ಪ್ರಮಾಣದಿಂದ ಮಾತ್ರ ಬರ್ತದೆ. ನಾ ಪರಮಾತ್ಮನ ಮುಟ್ಟಿ ನೋಡ್ತೇನಿ, ಪರಮಾತ್ಮ ಅದಾನಂತ ತಿಳ್ಕೊತೇನಿ, ಆಗೋದಿಲ್ರಿ. ಯಾಕಂದ್ರ ಪರಮಾತ್ಮ ಹೆಂಗದಾನಂದ್ರ ಅಶಬ್ದಂ, ಅರೂಪಂ, ಅಸ್ಪರ್ಶಂ, ಅರಸಂ, ಅಗಂಧಂ. ಯಾವೂ ಇಲ್ಲ ಅವನಲ್ಲಿ. ಕೊನೆಗೆ ವೇದಾಂತ ಹೇಳ್ತದೆ ಪ್ರಮಾಣಗಳು ಒಟ್ಟ 6 ಅದಾವ. ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಆಚಾರ್ಯರು ಏನ್ ಮಾಡ್ಯಾರ? ನಮ್ಗೆಲ್ಲ ರೆಡಿಮೇಡ್ ಮಾಡಿಟ್ಟಾರ ವಿಜ್ಞಾನವನ್ನ. ನಾವು ಬರೀ ತಿಳ್ಕೊಂಡು ಅವ್ರು ಹೇಳಿದ್ದನ್ನ ಕೇಳಿ ತಿಳ್ಕೊಂಡು ಉದ್ಧಾರ ಆಗೋದದ. ನಾವ್ ಏನೇನು ಗಡ್ಡೆ ಗೆಣಸ್ ತಿನ್ಬೇಕಾಗಿಲ್ಲ, ಅಡವಿಯಾಗಿ ಇರಬೇಕಾಗಿಲ್ಲ, ಸಂಶೋಧನೆ ಮಾಡ್ಬೇಕಾಗಿಲ್ಲ, ತ್ರಾಸ್ ತಗೋಬೇಕಾಗಿಲ್ಲ. ಅಂತಃಕರಣವನ್ನ ಅವ್ರು ಹೇಳಿದ್ದನ್ನ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಕಟಾನ್ ಕಟಿ 35 ಮಾರ್ಕಸ್ತರ ನಮ್ಮ ಅಂತಃಕರಣ ಇರುವಂಗ ತಯಾರು ಮಾಡ್ಕೊಂಡ್ರೆ ಸಾಕು. ₹100 ಜ್ಞಾನದಿಂದ ಆಗ್ತದ. ಅಂತಃಕರಣ ತಯಾರಾಗ್ಬೇಕಂದ್ರೆ ₹1 ಜ್ಞಾನದಿಂದನ ಆಗ್ತದ. 35% ನಾವು ಮಾಡ್ಕೊಂಡು ಬರಬೇಕು ಅಂತಃಕರಣ ತಯಾರಿನ. ಆತ್ಮೀಯರೇ, ಅವ್ರು ಹೇಳಿದ್ದು ನಮ್ಗೆ ತಿಳಿಬೇಕು, ಅದು ತಿಳಿದಿದ್ದು ನಮ್ಮಲ್ಲಿ ಉಳಿಬೇಕು ಅಂತ. ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ರೆಡಿಮೇಡ್ ಮಾಡಿಟ್ಟಾರ. ನಮ್ಗೆ ಆಹಾರವನ್ನ ತಯಾರು ಮಾಡಿಟ್ಟಾರ. ನಾವು ಉಣ್ಣುವಷ್ಟ ಬಾಕಿ ಅದ. ಎಲ್ಲ ಇನ್ಸ್ಟಂಟ್ ಫುಡ್.
ಎಲ್ಲ ರೆಡಿಮೇಡ್ ಅದ, ಮಸಾಲೆನು ರೆಡಿ ಅದ, ಉಪ್ಪು ಖಾರ ಎಲ್ಲ ರೆಡಿಮೇಡ್ ಅದ. ಅದನ್ನ ನೀರಾಗ ಹಾಕೋದೈತಿ, ಕುದಿಸೋದೈತಿ, ಉಣ್ಣೋದೈತಿ. ಇದು ಮಾಡ್ತಾರಲ್ರಿ ಏನದು ಇನ್ನೊಂದು ರೆಡಿಮೇಡ್ ಫುಡ್. 1 ಮಿನಿಟ್ ನಾಗ ಮಾಡಿ ಕಳಿಸ್ತಾರ ನೋಡ್ರಿ ಈಗಿನ ತಾಯಂದ್ರು ಶಾಲೆಗೆ ಮಕ್ಕಳಿಗೆ. ಮ್ಯಾಗಿ ಮ್ಯಾಗಿ ನೂಡಲ್ಸ್ ಹಂಗ ಎಲ್ಲಾ ರೆಡಿ ಮಾಡಿಟ್ಟಾರ. ಅದನ್ನ ಉಣ್ಣುದಷ್ಟ ಬಾಕಿ ನಾವು ಫ್ರೆಶ್ ಮಾಡ್ಕೊಂಡು ಒಂದು ಬಿಸಿನೀರಾಗ ಅಷ್ಟ ಕುದಿಸಿ ಉಂಡು ಬಿಟ್ರೆ ಎಲ್ಲಾ ಮಸಾಲೆ ಉಪ್ಪು ಖಾರ ಎಲ್ಲಾ ರೆಡಿ ಮಾಡಿ ಇಟ್ಟಾರೆ. ಉಣ್ಣುದಷ್ಟ ಬಾಕಿ ಅದ. ಹಂಗಾರೆ ಯಾವ್ರಿ ಇವು 6 ಪ್ರಮಾಣಗಳು ಸ್ವಲ್ಪ ವಿಚಾರ ಮಾಡಿದ್ವಿ ಮಾಡೋದು ಒಳ್ಳೇದು. ಪ್ರತ್ಯಕ್ಷ ಪ್ರಮಾಣ, ಆ ಪ್ರತ್ಯಕ್ಷ ಪ್ರಮಾಣಕ್ಕೆ ಯಾವಪ್ಪ ಅಂತಂದ್ರೆ ಈ ನಮ್ಮ ಜ್ಞಾನೇಂದ್ರಿಯಗಳು ಏನದಾವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೇ 5 ಇವು ಜ್ಞಾನೇಂದ್ರಿಯಗಳು. ಇವು ಜ್ಞಾನೇಂದ್ರಿಯಗಳು ಏನ್ ಗ್ರಹಣ ಮಾಡ್ತಾವ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತೇವಿ. ಇದು ಮೂಲಭೂತವಾದಂತಹ ಸಾಧನೆ. ಈ ಸಾಧನೆಯಿಂದ ನಾವು ಜಗತ್ತಿನಲ್ಲಿ ಇರುವಂತಹ 5 ವಸ್ತುಗಳನ್ನ ಯಾವ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇದ್ದಂತ ವಸ್ತುಗಳನ್ನ ನಾವು ತಿಳ್ಕೊತೇವಲ್ಲ, ಇದಕ್ಕೆ ಏನಂತಾರೆ, ಯಾವ ಪ್ರಮಾಣ ಅಂತಾರಂದ್ರ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತಾರ. ಪ್ರತ್ಯಕ್ಷ ಪ್ರಮಾಣದಿಂದ ಪರಮಾತ್ಮನ ತಿಳಿಯಾಕ ಬರ್ತೈತಿ ಏನಂದ್ರ ಬರುದಿಲ್ಲ. ಬರುದಿಲ್ಲ ಅಂತಂದ್ರ ಮತ್ತೆ 2ನೇದಕ್ಕೆ ಹೋಗೋಣ, ಅದಕ್ಕೆ ಬರ್ತೈತಿ ನೋಡೋಣ. 2ನೇದ್ ಯಾವ್ದ್ರಿ? ಅನುಮಾನ ಪ್ರಮಾಣ. ಯಾವಾಗ ಪ್ರತ್ಯಕ್ಷ ಪ್ರಮಾಣ ಕೆಲಸ ಮಾಡುದಿಲ್ಲ ಅವಾಗ ಅನುಮಾನ ಪ್ರಮಾಣದಿಂದ ನಾವು ಕೆಲವೊಂದು ಗುರ್ತು ಹಿಡಿಯಾಕ ಬರ್ತದ ಅಂತಾರ. ಆ ಅನುಮಾನ ಪ್ರಮಾಣ ಅಂತಂದ್ರ ಈಗ ನಾನು ದಾರಿಯಾಗಿ ಹೊಂಟಿದ್ದೆ, ನನಗೆ ಹಿಂದಿಂದ ಒಂದು ಕಾರು ಶಬ್ದ ಮಾಡಿದ, ಹಾರ್ನ್ ಹೊಡೆದವ. ನನ್ ಹಿಂದ ಆ ಹಾರ್ನ್ ಶಬ್ದ ಕೇಳ್ತ ನನಗೆ. ನಾ ಕಣ್ಣಿಲೆ ಅದು ಕಾರು ಅಂತ ನೋಡಿಲ್ಲ, ಆದ್ರ ಕಾರು ಹಾರ್ನ್ ಹೊಡ್ಯಾಗತ್ತಾನ, ಅವಾಗ ದಾರಿ ಬಿಡಬೇಕು ಅಂತ ನನ್ಗೆ ಗೊತ್ತಾಗ್ತದ. ನಾನು ಸ್ವಲ್ಪ ಬಾಜುಕ್ ಸರ್ಕೋತೀನಿ. ಆ ಕಾರ್ ಇದ್ದಿದ್ದನ್ನ ನಾನು ನೋಡಿದ್ದೇನು? ಪ್ರತ್ಯಕ್ಷವಾಗಿ ಇಲ್ಲ. ಕಾರ್ ಇದ್ದಿದ್ದನ್ನ ನಾನು ಗ್ರಹಣ ಹೆಂಗ ಮಾಡಿದೆ ಅಂದ್ರ ಅನುಮಾನ ಮಾಡಿದೆ. ಎದರಿಂದ ಅನುಮಾನ ಮಾಡಿದೆ ಅಂದ್ರ ಆ ಕಾರಿನ ಶಬ್ದದ ಪ್ರತ್ಯಕ್ಷ ಪ್ರಮಾಣದಿಂದ ನಾನು ಅನುಮಾನ ಮಾಡಿದೆ, ಇಲ್ಲಿ ಕಾರದ ಹಿಂದ ಅವ ಹಾರ್ನ್ ಹೊಡ್ಯಾಕತ್ತಾನ, ಅವಾಗ ದಾರಿ ಬಿಡಬೇಕು ಅಂತ ನಾನು ಸರದೆ, ಪಕ್ಕಕ್ಕೆ ಸರದೆ. ನಾನು ನನ್ನ ನೇತ್ರದಿಂದ ಕಾರನ್ನು ನೋಡಿಲ್ಲ, ಕಾರ್ ಅದ ಅಂತ ಊಹೆ ಮಾಡಿದೆ. ಆ ಊಹೆ ಮಾಡ್ಲಿಕ್ಕೆ ಕೂಡ ಒಂದು ಬೇರೆ ಪ್ರತ್ಯಕ್ಷ ಪ್ರಮಾಣವನ್ನು ಬಳಸಿದೆ. ಅದೇನು? ಶಬ್ದ. ಹಿಂಗ ಶಬ್ದವನ್ನ ಡೈರೆಕ್ಟ್ ಆಗಿ ಬಳಸೋದಿಲ್ಲ, ಇಂಡೈರೆಕ್ಟ್ ಆಗಿ ಅಪರೋಕ್ಷವಾಗಿ ಬಳಸಿಕೊಂಡು ನಾನು ಒಂದು ಜ್ಞಾನವನ್ನು ಮಾಡ್ಕೊತೀನಿ. ಆ ಜ್ಞಾನಕ್ಕಂತಾರ ಅನುಮಾನ ಪ್ರಮಾಣ. ಅಲ್ಲಿ ನನಗ ಒಂದು ಅನ್ವಯ ಜ್ಞಾನ ಬೇಕಾಗ್ತದ. ಏನು ಅಂದ್ರ ಆ ಶಬ್ದ ಅಕ್ಕೂ ಆ ಕಾರಿಗೂ, ಇದು ಕಾರಿಂದೇ ಶಬ್ದ ಅನ್ನುವಂತಹ ಅನ್ವಯ ಜ್ಞಾನ ಬೇಕಾಗ್ತದ. ಆ 2ಕ್ಕೂ ಕನೆಕ್ಷನ್ ಇದ್ದಿದ್ದಕ್ಕೆ ಅನ್ವಯ ಅಂತಾರ. ಅದಕ್ಕ 2ಕ್ಕೂ ಕನೆಕ್ಷನ್ ಇರುವಕ್ಕ ಅನ್ವಯ ಅನ್ನೋದಕ್ಕ ಕೂಡ ಅದಕ್ಕ ಏನಂತಾರ ಅಂದ್ರೆ ವ್ಯಾಪ್ತಿ ಜ್ಞಾನ ಅಂತ ನಾವು ಅದನ್ನ ಪಾರಿಭಾಷಿಕವಾಗಿ ಶಬ್ದವನ್ನ ಬಳಸ್ತೇವೆ. ಈ ಶಬ್ದಕ್ಕೂ ಆ ಕಾರಿಗೆ, ಇದು ಕಾರಿಂದ ಶಬ್ದ ಅನ್ನುವಂಥದ್ದು ಏನ್ ಜೋಡಿಸ್ತೇವಲ್ಲ, ಆ ಜೋಡಿಸೋದಕ್ಕೆ ಏನಂತಾರ ವ್ಯಾಪ್ತಿ ಜ್ಞಾನ ಅಂತಾರ ಆತ್ಮೀಯರೇ. ಈ ವ್ಯಾಪ್ತಿ ಜ್ಞಾನದಿಂದ ನಾನು ಊಹಾ ಮಾಡ್ತೇನಲ್ಲ, ಅದಕ್ಕೇನಂತಾರ ಅನುಮಾನ ಪ್ರಮಾಣ ಅಂತಾರ. ಇಲ್ಲಿ ನಾನು ಆ ಕಾರಿನ ಹಾರ್ನ್ ಶಬ್ದ ಪ್ರತ್ಯಕ್ಷ ಕೇಳೇನಿ, ಅಲ್ಲಿ ಕಾರ್ ಅದ ಅಂತ ತಿಳ್ಕೊಂಡು ಅನುಮಾನ ಮಾಡೇನಿ. ಇನ್ನೊಂದು ತಿಳ್ಕೊಂಡ್ರೆ ರಹಸ್ಯ ಹೇಳ್ತೇನಿ, ಎಲ್ಲ ಪ್ರಮಾಣಗಳು ಪ್ರತ್ಯಕ್ಷ ಪ್ರಮಾಣದ ಮ್ಯಾಗ ಅವಲಂಬಿತದಾವ. ಅನುಮಾನ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣದ ಮ್ಯಾಗನ ಅವಲಂಬಿತ ಅದ. ಹೆಂಗ ಅಂದ್ರ ಆ ಶಬ್ದವನ್ನ ಕಿವಿಯಿಂದ ಕೇಳಿದೆ, ನಾವು ಕಾರ್ ಅದ ಅಂತ ಊಹೆ ಮಾಡಿದೆ.
ಅದರಲ್ಲಿ ಒಂದೇ ಭಾಗ ಪ್ರತ್ಯಕ್ಷದ, ಎರಡನೇ ಭಾಗ ಅನುಮಾನ ಪ್ರಮಾಣದ. ತಿಳ್ಕೊಳ್ರಿ. The Shastra gives the example, there is a smoke, we infer that there is a fire, even though I don't see the fire behind the wall. When the smoke enters the room, I know that there is a fire something. ಇಲ್ಲಿ ಶಾಸ್ತ್ರ ಒಂದು ಉದಾಹರಣೆ ಕೊಡ್ತದೆ. ಏನಂದ್ರ ಪರ್ವತಃ ವನ್ಯಮಾನ್ ಧೂಮ್ರವತ್ವಾತ್ ಯಥಾ ಮಹಾನಸ. ಪರ್ವತ ಕಾಣಾಗತ್ತದ. ಪರ್ವತದಾಗ ನಮ್ಗ ಪರ್ವತದಲ್ಲಿ ಬೆಂಕಿ ಕಾಣ್ತಾ ಇಲ್ಲ. ಪರ್ವತದ ಆಚೆಗೆ ಭಾಗಕ್ಕೆ ಬೆಂಕಿ ಬಿದ್ದದ. ಆ ಬೆಂಕಿ ಬಿದ್ದಿದ್ ನಮಗ್ ಕಣ್ಣಿಗೆ ಕಾಣವಲ್ದು. ಆ ಹೊಗೆ ಮಾತ್ರ ಮ್ಯಾಗ ಗುಡ್ಡದ ಮ್ಯಾಗ ಕಾಣಾಗತ್ತದ. ಆ ಹೊಗೆಯನ್ನ ನೋಡಿ ಆ ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧವನ್ನ ಕಲ್ಪಿಸಿದ್ದಿ ನಮ್ಮ ವ್ಯಾಪ್ತಿ ಜ್ಞಾನದ ಮೂಲಕ. ನಾವ್ ಏನು ಊಹಾ ಮಾಡ್ತೇವಂದ್ರ ಪರ್ವತದ ಆ ಕಡೆ ಬಾಜು ಬೆಂಕಿ ಬಿದ್ದದ. ಬೆಂಕಿನ ಪ್ರತ್ಯಕ್ಷ ನೋಡಿಲ್ಲ. ಬೆಂಕಿಗೂ ಹೊಗೆಗೂ ಅವಿನಾಭಾವ ಸಂಬಂಧದ. ಬೆಂಕಿ ಹೊಗೆಯನ್ನ ಬಿಟ್ಟಿರುವುದಿಲ್ಲ, ಹೊಗೆ ಬೆಂಕಿನ ಬಿಟ್ಟಿರುವುದಿಲ್ಲ. ಅದಕ್ಕೆ ಏನಂತೇವಿ? ಅವಿನಾಭಾವ ಸಂಬಂಧ ಅಂತೇವಿ. ಅಲ್ಲಿ ಹೊಗೆ ಐತಂದ್ರ ಅಲ್ಲಿ ಬೆಂಕಿ ಅದ. ಬೆಂಕಿ ನೋಡಿ ಏನಪ್ಪ? ಇಲ್ಲ, ಬೆಂಕಿಯನ್ನ ಊಹಾ ಮಾಡಿದೆ. ಬೆಂಕಿಯನ್ನ ಹೆಂಗ್ ಊಹಾ ಮಾಡಿದೆಪ್ಪ ಅಂದ್ರ ಅಲ್ಲಿ ಹೊಗೆಯನ್ನ ನೋಡಿ ಊಹಾ ಮಾಡಿದೆ. ಹೊಗೆ ಪ್ರತ್ಯಕ್ಷದ. ಆ ಪ್ರತ್ಯಕ್ಷದ ಹೊಗೆಗೆ ಹೇತು ಅಂತಾರ. ಅಲ್ಲಿ ಅನುಮಾನ ಮಾಡಿದಂತ ಬೆಂಕಿಗೆ ಸಾಧ್ಯ ಅಂತಾರ. ಆ ಗುಡ್ಡಕ್ಕ ಪಕ್ಷ ಅಂತಾರ. ಈ ಅನುಮಾನ ಪ್ರಮಾಣದ ಅಂಗಗಳು ಪಕ್ಷ, ಹೇತು, ಸಾಧ್ಯ ಮತ್ತ ವ್ಯಾಪ್ತಿ ಜ್ಞಾನ. ಏನು? ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿ. ಇದಕ್ಕಂತಾರ ವ್ಯಾಪ್ತಿ ಜ್ಞಾನ, ಕನೆಕ್ಷನ್. ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧದ. ಇದಕ್ಕೇನಂತೇವಿ? ವ್ಯಾಪ್ತಿ ಜ್ಞಾನ. ಇದು ವ್ಯಾಪ್ತಿ. ಮಂಜು ಬಂಗಾರ ಅವ್ರು ಅದಾರ. ಎಲ್ಲಿ ಅದಾರ? ಪುನಾದಾಗ ಅದಾರ. ಅವ್ರ ಮನೆಗೆ ಹೋಗ್ಬೇಕು ಅಂತ ನಾ ಹೋದೆ. ಅವ್ರದ್ದು ಒಂದು ಕಾರ್ ಅದ ಅಂದ್ರೆ ನಿಮ್ದು ಮಂಜು ಅವ್ರ ಕಾರ್ ಅದೇನು? ಆಯ್ತು. ಯಾವ ಬಣ್ಣದ ಅದ ರೀ? ಬೆಳೆದರಿ. ಬಿಳೆ ಬಣ್ಣದ ಕಾರ್ ಅದ. ಅದು ನಮ್ಗೆ ಗೊತ್ತದ. ನಾವ್ ಅವ್ರ ಮನೆಗೆ ಹೋಗ್ತಾ ಹೋಗ್ತಾ ಮನೆ ಹತ್ರ ಬರುತ್ತೇನೆ. ಅವ್ರ ಮನೆ ಎದುರಿಗೆ ಕಾರ್ ನೋಡಿದ್ವಿ. ಓಹೋ, ಮಂಜು ಬಂಗಾರ ಅವ್ರ ಮನೆಯಾಗ ಅದಾರ. ಊಹಾ ಮಾಡ್ತೇವಿ. ಕಾರ್ ಅದ ಅಂದ್ರ ಎಲ್ಲಿ ಹೋಗಿಲ್ಲ. ಒಂದು ಅನುಮಾನ ಪ್ರಮಾಣದಿಂದ ಜ್ಞಾನ ಏನೋ ಸಿಗ್ತದ. ಆದ್ರ ಅದು ಎಷ್ಟು ಮಟ್ಟಿಗೆ ಖರೆ, ಎಷ್ಟು ಮಟ್ಟಿಗೆ ಸುಳ್ಳ ಆಮೇಲೆ ನೋಡೋದದ. ಅವ್ರ ಕಾರ್ ಬಿಟ್ಟು ಮತ್ತೊಬ್ಬರ ಕಾರ್ನಾಗ ಊರಿಗೆ ಹೋಗಿರ್ಬೋದಲ್ಲ, ಬೇರೆ ಊರಿಗೆ. ಅದ ಮುಂದೆ ವಿಚಾರ ಮಾಡುವಂತದ್ದು. ಆದ್ರೆ ಏನದ? ಜ್ಞಾನ ಆಗ್ತದ. ಅನುಮಾನ ಪ್ರಮಾಣದಿಂದ ಜ್ಞಾನ ಆಗ್ತದ. ಇದ್ರ ಬಗ್ಗೆ ವಿಶೇಷವಾಗಿ ಅನುಮಾನ ಪ್ರಮಾಣದ ಬಗ್ಗೆ ಆಳವಾಗಿ ವಿಶೇಷವಾಗಿ ಅಭ್ಯಾಸ ಮಾಡೋದ ಮುಂದೆ. ಈಗ ಸಂಕ್ಷಿಪ್ತ ಹೇಳಾಗತ್ತೆ, ಮತ್ತೆ ಓಡಿ ಹೋಗ್ಬಾರ್ದು ಎಲ್ಲಾರು ಅಂತ ತಿಳ್ಕೊಂಡು. ಅರ್ಥಾಪತ್ತಿ ಪ್ರಮಾಣ. ಅರ್ಥಾಪತ್ತಿ ಪ್ರಮಾಣ ಅಂದ್ರ ಕಲ್ಪಿಸಿ ಮಾಡ್ತೀವಿ. ಏನಂದ್ರ it is a very close to inference by experiencing one event in the present. I came to know about the another event in the past, even though I have not experienced it. For example, when I see the wet streets in the morning, when I woke up, I conclude that it must have rained in the last night, even though I didn't perceive the rain. ಏನ್ ಮಾಡ್ತೀವಿ? ರಾತ್ರಿ ಹೊತ್ನಾಗ ಗಾಢವಾದ ನಿದ್ರೆಯೊಳಗದೇವಿ. ಮುಂಜಾನೆ 7 ಗಂಟೆಗೆ ಎದ್ದು ಹೊರಗೆ ನೋಡ್ತೀನಿ, ಓಣಿ ತುಂಬಾ ನೀರ್ ಅದಾವ. ಓಹೋ, ಓಣಿ ತುಂಬಾ ನೀರ್ ಅಂದ್ರ ಕಾರ್ಪೊರೇಷನ್ ಟಾಕಿ ನೀರ್ ಏನ್ ಬಿಟ್ಟು ಹೋಗಿಲ್ಲ. ರಾತ್ರಿ ದೊಡ್ಡ ಮಳಿ ಆದಾಗನ ಇಷ್ಟ ನೀರ್ ಬೀಳಾಕ ಸಾಧ್ಯ ಅದ ಅಂತ ತಿಳ್ಕೊಂಡು ಊಹಾ ಮಾಡ್ತೀನಿ, ಕಲ್ಪನೆ ಮಾಡ್ತೀನಿ. ಕಣ್ಣಿಗೆ ಕಂಡಿದ್ದನ್ನ ಹಿಂಗಾಗ್ಲಿಕ್ಕೆ ಕಾರಣ ಏನು ಅಂತ ಒಂದು ಕಲ್ಪನಾ ಮಾಡ್ತೀನಿ. ಅದಕ್ಕಂತಾರ ಅರ್ಥಾಪತ್ತಿ ಪ್ರಮಾಣ.
ಪ್ರತ್ಯಕ್ಷವಾಗಿ ನೋಡ್ತೀನಿ, ಅಲ್ಲಿ ಹೊಂದಿಕೆ ಆಗುದಿಲ್ಲ. ಆ ಹೊಂದಿಕೆ ಆಗ್ಲಿಕ್ಕೆ ನಾನು ಕಲ್ಪನಾ ಮಾಡ್ತೀನಿ. ಅರ್ಥದ ಆಪತ್ಯ ಬಂದಾಗ ಕಲ್ಪನಾ ಮಾಡ್ತೀನಿ. ಆ ಕಲ್ಪನೆಗೆ ಏನಂತವೆ? ಅರ್ಥಾಪತ್ತಿ ಪ್ರಮಾಣ ಅಂತಾರ. ಒಬ್ಬವ ಅದನ ದೇವದತ್ತ ಅಂತ ಹೆಸರು. ಅವ ಬರೋಬ್ಬರಿ 100 ಕ್ವಿಂಟಲ್ ಅದ ನನ್ನಂಗ. ಆದ್ರ ಅವ ಒಟ್ಟ ಉಣ್ಣುದಿಲ್ಲ ಅಂತ ಉಣ್ಣುದಿಲ್ಲ ಅಂದ್ರ ಮತ್ತ ಪಿಂಡ ಶರೀರ ಐತಲ್ಲ, ಹೆಂಗಂತ ಬಂತು? ಉಣ್ಣುದಿಲ್ಲ ಅಂತ ಹೇಳ್ತೀರ ಅಂದ್ರೆ ನಂಬುದಿಲ್ಲ ಅವ. ಏನಂತಾನ ನೋಡ್ರಿ, ಉಣ್ಣುದಿಲ್ಲ ಅಂತ ನೀವ್ ಹೇಳಾಗತ್ತಿರಲ್ಲ, ಅವ ಹಗಲಿ ಹೊತ್ತ ಉಣ್ತಿರಕ್ಕಿಲ್ಲ, ರಾತ್ರಿ ಎಲ್ಲರೂ ಮನ್ಕೊಂಡಾಗ ಉಣ್ತಿರ್ಬೇಕು ಅಂತ ಊಹಾ ಮಾಡ್ತೀವಲ್ಲ, ಇದು ಅರ್ಥಾಪತ್ತಿ ಪ್ರಮಾಣ. ಪ್ರತ್ಯಕ್ಷ ನೋಡಿದ್ದಕ್ಕೂ ಅವ ಇರೋದಕ್ಕೂ ವ್ಯತ್ಯಾಸ ಬಂದಾಗ ಅದ್ರ ಸಮ ಮಾಡಕ್ ನಾವೇನ್ ಮಾಡ್ತೀವಿ? ಕಲ್ಪನಾ ಮಾಡ್ತೀವಿ. ಈ ಕಲ್ಪನೆಗೆ ಏನಂತಾರ? ಅರ್ಥಾಪತ್ತಿ ಪ್ರಮಾಣ. ನಾನು ಇಂಥ ಇಶ್ವ್ಯಾಗ ಹುಟ್ಟೇನಿ, ನನಗೆ ಇಷ್ಟು ವರ್ಷ ಆಯುಷ್ಯ ಆಗ್ಯದ. ಇದು ಒಂದು ವಿಚಾರ. ಶಾಸ್ತ್ರ ಹೇಳ್ತದ ನೀನು ಹುಟ್ಟಾವಲ್ಲ ಸಾಯಾವಲ್ಲ ಅಂತ ಹೇಳ್ತದ. ಇದು ಶಾಸ್ತ್ರ ಹೇಳುದು ಖರೇನು, ನಾ ತಿಳ್ಕೊಂಡಿದ್ದು ಖರೇನು ಅಂತಂದಾಗ, ನಾ ಶಾಸ್ತ್ರ ಹೇಳಿದ್ದನ ಖರೆ ಅಂತ ತಿಳ್ಕೊಂಡಾಗ ನಾ ತಿಳ್ಕೊಂಡಿದ್ದು ಭ್ರಮ ಅಂತ ಕೈ ಬಿಡ್ತೇನಿ. ಅರ್ಥಾಪತ್ತಿ ಪ್ರಮಾಣ. ಇದಕ್ಕ ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಅಂತಾರ. ಇದನ್ನು ಕೂಡ ಇನ್ನೂ ಆಳವಾಗಿ ಅಭ್ಯಾಸ ಮಾಡುವುದ. ಮುಂದಿಂದ ಯಾವ್ದಪ್ಪ? 4ನೇದ್ದು ಉಪಮಾನ ಪ್ರಮಾಣ. ಉಪಮಾನ ಅಂದ್ರೆ ಹೋಲಿಕೆ, ಕಂಪ್ಯಾರಿಸನ್. ಥ್ರೂ ಕಂಪ್ಯಾರಿಸನ್ ಯು ಕ್ಯಾನ್ ನೋ ಅದರ್ ಆಬ್ಜೆಕ್ಟ್ಸ್. ಹೋಲಿಕೆ ಮಾಡಿ ಬೇರೆ ಬೇರೆ ವಸ್ತುಗಳನ್ನ ತಿಳಿಯಬಹುದು. ಊರ ಆಕಳ ನೋಡೀವಿ, ಕಾಡ ಆಕಳ ನೋಡಿಲ್ಲ. ಕೇಳ್ರಿ ಆತ್ಮೀಯರೇ, ಟೈಮ್ ಎಷ್ಟಾಯ್ತು? 9:56. ಊರ ಆಕಳ ನೋಡೀವಿ, ಕಾಡ ಆಕಳ ನೋಡಿಲ್ಲ. ಸ್ವಲ್ಪ ಕೇಳ್ರಿ, ಏನೋ ಒಂದು ಹೇಳ್ಬೇಕಂತ ಮನಸ್ಸಾಗ್ಯದ. ಕಾಡ ಆಕಳ ಹೆಂಗತ್ತೈತ್ರಿ ಅಂತ ಕೇಳ್ತಾವ ಶಿಷ್ಯ. ಗುರು ಹೇಳ್ತಾಳ, ಕಾಡ ಆಕಳ ಊರ ಆಕಳ ಗತೆ ಇರ್ತದ, ಸ್ವಲ್ಪ ಎತ್ತರ ಇರ್ತದ ಅಷ್ಟ. ಎಲ್ಲಿ ಸಿಗ್ತದ್ರಿ? ಅದು ಅಡವಿ ಒಳಗ್ ಸಿಗ್ತದ. ಏನ್ ನನಗೆ ತೋರಿಸ್ರಿ? ಇಲ್ಲ, ನಾ ಅಡವಿ ಒಳಗ್ ಹೋಗಿ ಬಿಡ್ತೇನಿ, ನೀನ ನೋಡ್ಕೋ ಅಂತ ಹೇಳ್ತಾವ. ಇಲ್ಲೇ ಊರ ಆಕಳ ಸರಿಯಾಗಿ ನೋಡ್ಕೋ, ಅದಕ್ಕೆ ಎಷ್ಟು ಕೂಡ್ ಅದಾವ, ಎಷ್ಟು ಕಾಲ್ ಅದಾವ, ಬಾಲ ಹೆಂಗದ, ಅದ್ರ ಹೊಟ್ಟೆ ಹೆಂಗದ, ಅದ್ರ ಕಣ್ಣು ಹೆಂಗದ, ಮೂಗ್ ಹೆಂಗದ ನೋಡ್ಕೋ. ಹಂಗ ಇಲ್ಲಿ ಅಡವ್ಯಾಗ ಹೋಗು, 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗ್ ಹೋಗು, ಇಂತಾದ ಒಂದು ಪ್ರಾಣಿ ಸಿಗ್ತದ, ಇದಕ್ಕಿಂತ ಸ್ವಲ್ಪ ಎತ್ತರ ಇರ್ತದ, ಅದು ಕಾಡ ಆಕಳ. ನೋಡು, ಅವೇನ್ ಮಾಡ್ತಾನ? ಅಲ್ಲಿ ಹೋಗಿ ನೋಡ್ತಾನ, ಓಹೋ ಇದು ಆಕಳ ಗತ್ತೆನ ಐತಿ, ನಮ್ಮ 3 ಆಕಳ ಗತ್ತೆನ ಐತಿ, ಆದ್ರ ಒಂದ್ ಸ್ವಲ್ಪ ಎತ್ತರ ಐತಿ. ಅವ ಗುರು ಹೇಳಿದ್ದು ಬರೋಬರಿ. ಹಂಗಾರೆ ಇದೇ ಕಾಡ ಆಕಳ. ಉಪಮಾನಕಾರದಿಂದ ಅವ ಉಪಮಾನ ಪ್ರಮಾಣದಿಂದ ಗುರುತಿಸಿದ. ಈ ಪ್ರಮಾಣವನ್ನ ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಹೇಳ್ಬಿಡ್ತೀನಿ ನಾನು. ಕುತೂಹಲ ಬೇಡ. ನಿಮ್ಮ ಸ್ವರೂಪ ಸಚ್ಚಿದಾನಂದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣದ ಅಂತ ಹೇಳಿ ಪರಮಾತ್ಮ ಗುರು ನಿಮಗೆ ಹೇಳಿ ಕೈ ಬಿಡ್ತಾನ. ಯಾವ ಅಡವಿ ಒಳಗ? ವೇದಾಂತ ಅಡವಿ ಒಳಗ ಕಂಡು ಬಿಡ್ತಾನ. ನೀವು ಅನಾತ್ಮವನ್ನು ತೆಗೆದು ಹಾಕಿ ಅಲ್ಲಿ ಎಲ್ಲ ಯಾವ್ದು ಅನಾತ್ಮದ ತೆಗೆದು ಹಾಕ್ರಿ, ಅದು ಉಳಿದಿದ್ದ ಆತ್ಮ ಅಂತ ಹೇಳ್ತಾನ. ಆ ಎಲ್ಲಾ ತೆಗೆದು ಹಾಕಿರ್ತೀರಿ ನೀವು, ಅಲ್ಲಿ ಆತ್ಮ ಉಳಿದಿದ್ದ ನೀವು ಅಂತ ಗುರುತಿಸ್ಬೇಕಾಗೈತಿ. ಅದನ್ನ ಹಿಡಿದು ಹೇಳಕ್ ಬರುದಿಲ್ಲ, ಅದನ್ನ ನೀವ ಗುರುತಿಸ್ಬೇಕು. ಅದಕ್ಕೆ ಉಪಮಾನ ಪ್ರಮಾಣ. ನಿಮ್ಮ ಸ್ವರೂಪವನ್ನ ಅವ ತಗೊಂಡ್ ಬಂದ ನಿಮ್ಮ ಸ್ವರೂಪಕ್ಕೆ ನಿಲ್ಲಿಸ್ತಾನ. ಅವಾಗ ನೀವೇ ಗುರುತಿಸ್ಬೇಕು ಅದು ಕಾಡ ಆಕಳು. ರೋಮಾಂಚನ ಆಗ್ತದ. ಶಬ್ದಾರ್ಥ ನಮಗಾದ್ರ, ಅನುಭವ ಆದ್ರ ಆನಂದ ಆಗ್ತದ, ರೋಮಾಂಚನ ಆಗ್ತದ. ಈ ರೀತಿ ನಾವು ಉಪಮಾನ ಪ್ರಮಾಣವನ್ನ ಉಪಯೋಗ ಮಾಡೋದಿದ್ದೇವೆ ಶಾಸ್ತ್ರದಾಗ.
ಇನ್ನು ಮುಂದ ಅನುಪಲಬ್ಧಿ ಪ್ರಮಾಣ ಅಂದ್ರ ಅಭಾವ ಪ್ರಮಾಣ. ಅಭಾವ ಪ್ರಮಾಣ ತಿಳಿಯಾಕ ಬಹಳ ಸೂಕ್ಷ್ಮ ಬುದ್ಧಿ ಬೇಕು ಆತ್ಮೀಯರೇ, ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ಸಾಕ್ ಬಿಡ್ರಿಪ್ಪ, ಇದು ಬಾಳ ಕಠಿಣ ಆಕೈತಿ ಎಲ್ಲರಿಗೆ. ಮತ್ ಇನ್ನೊಮ್ಮೆ ಹೇಳುವಂತ್ರಿ ಎಲ್ಲ. ಯಾಕ್ರಿ? ನಮಗಲ್ಲ, ಅವ್ರಿಗೆ ಪಾಪ ಅವು ಎಲ್ಲ ಹಿಡಿದಲ್ಲ, ಶಾಸ್ತ್ರ ಐತಲ್ಲ ಪೂರಾ. ಸಪ್ರೇಟ್ ಎಲ್ಲ ಅಧ್ಯಯನ ಮಾಡಿದಾರ್ರಿ ಆಚಾರ, ಎಲ್ಲರೂ ಓದ್ಯಾರಿ. ನನಗ್ ಕಠಿಣ ಆಗೈತ್ರಿ, ನಿಮಗಲ್ಲ. ನೀವೆಲ್ಲರೂ ತಿಳಿದವ್ರಿದಿರಿ. ನನಗ್ ಬಾಳ ಕಠಿಣ ಆಗೈತಿ, ಅದಕ್ಕೆ ಇನ್ನೊಮ್ಮೆ ಹೇಳ್ರಿ ಅಂತ ಹೇಳಿದ್ರಿ. ನಾನು ಸಲುವಾಗಿ ಆದ್ರೂ ನಿಮ್ಗೆಲ್ಲ ಗೊತ್ತದ ಬಿಡ್ರಿ, ಅದೇನ್ ಪ್ರಶ್ನೆ ಇಲ್ಲ. ಆದ್ರ ನಾವು ಕೆಲವರು ನಮ್ ಗುರುಸಿದ್ದ ನಾವು ಇನ್ನು ಎಷ್ಟೋ ಮಂದಿ ತಿಳಿದಿಲ್ರಿ ಗುರುಗಳ. ಈಗ ಶಾಸ್ತ್ರ ತಿಳಿದವ್ರಿಗೆ ಇದು ಶಾಸ್ತ್ರದ, ನಮ್ಮಂತವ್ರ ಅಜ್ಞಾನಿ. ಉಪಮಾನ 4 ಪ್ರಮಾಣ ನೋಡಿವಿ, ಇನ್ನು 2 ಪ್ರಮಾಣ ನೋಡೋದ. ಆ ವಿಷಯವನ್ನು ಮತ್ತೆ ನಾನು ಅವರಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಇದು ನನ್ನಂತವರೇ ಆದಂತ ಇನ್ನಿತರ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ಕಮಲಾನಯನ ಕಮಲವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ. ನಾ ಬರಿಯ ವೀಣೆ ವೈಣಿಕನೋ ನೀನೋ, ನೀ ನುಡಿಸಿದಂತೆ ನುಡಿಯುವೆ ನಾನು. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ. ಕಮಲನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲವದನ ಕಮಲನಯನ. ದುಷ್ಟರನು ಶಿಷ್ಟರನು ತಂದವನು ನೀನೆ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೆ. ಭಕ್ತಿ ಕೊಡುವುದು ನೀನೆ, ಮುಕ್ತಿ ಕೊಡುವುದು ನೀನೆ. ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೆ. ಗರ್ವದಿ ಮದಿಸಿದ ದಾನವರು ಮದವೇರುತ ಮೆರೆಯುತ ಗರ್ಜಿಸಲು. ಗರ್ವದಿ ಮದಿಸಿದ ದಾನವರು ಮದವೇರುತ ಮೆರೆಯುತ ಗರ್ಜಿಸಲು. ದುರುಳರ ಅಳಿಸಿ ಜಯವನು ಗಳಿಸಿ, ದುರುಳರ ಅಳಿಸಿ ಜಯವನು ಗಳಿಸಿ ಕಾಪಾಡುವ ಕರುಣಾಳು ತಂದೆ. ಕಮಲನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾವದನ ನಾರಾಯಣ ಕಮಲನಯನ ಕಮಲ
कमलवदना ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शांति शांति शांति। सद्गुरुनाथ महाराज की जय। सकल साधु संत महाराज की जय। ಎಲ್ಲ ಮಾತೆಯರಿಗೂ ಮಹಾತ್ಮರಿಗೂ ಅನಂತ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.